ಈ 108 ದಿನಗಳ ಸ್ವಾಧ್ಯಾಯ ಕಾರ್ಯಕ್ರಮದ ಮೂಲ ಯಶಸ್ವಿಗೆ ಮೂಲ ಕಾರಣರಾದವರು ನಮ್ಮೆಲ್ಲರ ನೆಚ್ಚಿನ ಪರಮಗುರುವು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು. ಅವರಿಗೆ ನಮ್ಮ ಈ ಸ್ವಾಧ್ಯಾಯ ಯೋಗ ಬಳಗದಿಂದ ಹೃದಯಪೂರ್ವಕ ವಂದನೆಗಳನ್ನು ಹೇಳುತ್ತೇವೆ. ಇವತ್ತಿನ ದಿನ ನಮ್ಮೊಂದಿಗೆ ಸ್ವಾಧ್ಯಾಯ ಯೋಗವನ್ನು ಹಂಚಿಕೊಳ್ಳುತ್ತಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಸೀನಿಯರ್ ಪಿರಮಿಡ್ ಮಾಸ್ಟರ್ ವರಹಮೂರ್ತಿ ಸರ್. ಇವರು ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ನಲ್ಲಿ ಅಧ್ಯಕ್ಷರಾಗಿ ತಮ್ಮ ಅಮೋಘವಾದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದಲ್ಲದೆ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಧ್ಯಾನ ಪ್ರಚಾರವನ್ನು ಮಾಡಿದ್ದಾರೆ. ಇವರು ಒಳ್ಳೆ ಭಾಷಣಕಾರ, ಸ್ಪೀಕರರು. ಎಷ್ಟೋ ಜನರು ಧ್ಯಾನವನ್ನು ಅಳವಡಿಸಿಕೊಳ್ಳಲು ಒಬ್ಬ ಕಾರಣಭೂತರಾದ ಸೀನಿಯರ್ ಪಿರಮಿಡ್ ಮಾಸ್ಟರ್ ಅಂತಾನೆ ನಾನು ಹೇಳ್ತೀನಿ. ಇದು ನನ್ನ ವ್ಯಕ್ತಿಗತ ಒಪಿನಿಯನ್ನು. ಇವತ್ತಿನ ಸರ್ ಕ್ಲಾಸ್ ಕಂಡಕ್ಟ್ ಮಾಡೋದೇ ನನ್ನೊಂದು ಭಾಗ್ಯ ಅನ್ಕೋತೀನಿ. ನಾನು ಸಾರದೊಂದು ಕ್ಲಾಸ್ಗೆ ಆರ್ಗನೈಸರ್ ಆಗಿರೋದು. ಸರ್, ನಿಮಗೆ ಸ್ವಾಧ್ಯಾಯ ಯೋಗ ಬಳಗದಿಂದ ಶ್ರೀಮತಿ ಅನುರಾಧ ಸಾಯಿ ಕೃಷ್ಣ ಅವರಿಂದ ಹೃದಯಪೂರ್ವಕ ವಂದನೆಗಳು, ಸ್ವಾಗತ. ಈ ಕಾರ್ಯಕ್ರಮವನ್ನು DNA ಸ್ವರ್ಣಲತಾ ಸೀನಿಯರ್ ಪಿರಮಿಡ್ ಮಾಸ್ಟರ್ ಫ್ರಮ್ ವಿಜಯವಾಡ, ಆಂಧ್ರ ಪ್ರದೇಶ್, ಇವರು ತಮ್ಮ ಮಹಾದ್ರಷ್ಟ ಚಾನಲ್ನನ್ನು ಈ ಕಾರ್ಯಕ್ರಮಕ್ಕಾಗಿ ಸ್ಪಾನ್ಸರ್ ಮಾಡಿದ್ದಾರೆ. ಇದಲ್ಲದೆ ಕರ್ನಾಟಕದಾದ್ಯಂತ PMC ಕನ್ನಡದವರು ಈ ನಮ್ಮ ಕಾರ್ಯಕ್ರಮವನ್ನು ಪ್ರತಿದಿನ ಲೈವ್ ಕೊಡುತ್ತಿದ್ದಾರೆ. ಅದಕ್ಕಾಗಿ ನಾವು PMC ಕನ್ನಡದವರಿಗೆ, ಕಾರ್ಯವರ್ಗದವರಿಗೆ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇವೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಈ ಸೆಷನ್ಗೆ ಸ್ವಾಗತ. ನಿಮಗೆ 1.5 ಗಂಟೆ ಟೈಮ್ ಕೊಟ್ಟಿದ್ದೀವಿ. ಅದನ್ನು ನೀವು ತಗೊಂಡು ಸ್ವೀಕಾರ ಮಾಡಿ ಕ್ಲಾಸ್ ಸ್ಟಾರ್ಟ್ ಮಾಡಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ಈ ಒಂದು ಸನ್ಮಾರ್ಗದಲ್ಲಿ ನಮ್ಮನ್ನ ಎಲ್ಲರನ್ನು ಕರೆದುಕೊಂಡು ಹೋಗ್ತಾ ಒಂದು ಆನಂದವನ್ನ ಪಡೆಯಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ನಿಮ್ಮ ನೆಚ್ಚಿನ ಗುರುಗಳೆಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥವರು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಅನಂತಾನಂತ ಹೃದಯಪೂರ್ವಕ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಸ್ವಾಧ್ಯಾಯ ಯೋಗ ಬಳಗ ಜೊತೆಗೆ ಮಹಾದ್ರಷ್ಟ ಟ್ರಸ್ಟ್ ವತಿಯಿಂದ ಈ ಒಂದು 108 ದಿನಗಳ ಸತ್ಸಂಗ ಸ್ವಾಧ್ಯಾಯ ಯೋಗ ಏರ್ಪಡಿಸಿರ್ತಕ್ಕಂಥ ಎಲ್ಲ ಮಾಸ್ಟರ್ಸ್ಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ತಾಂತ್ರಿಕ ವರ್ಗದವರು ಬಹಳ ಮುಖ್ಯ. ಯಾಕೆಂದ್ರೆ ಅವರಿಲ್ಲ ಅಂತಂದ್ರೆ ಉಳಿದ ಕೆಲಸಗಳು ಏನೂ ಆಗಲ್ಲ. ಮುಖ್ಯವಾಗಿ PMC ಕನ್ನಡ ಮತ್ತೆ ಜೊತೆಯಲ್ಲಿ ಅನೇಕರು ಮಿತ್ರರು ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಅಂತ ಎಲ್ಲ ತಾಂತ್ರಿಕ ವರ್ಗದವರಿಗೆ, PMC ಕನ್ನಡದವರಿಗೆ ನಾನು ಹೃದಯಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸ್ವಾಧ್ಯಾಯ ಯೋಗದಲ್ಲಿ ನಾನು ಹೆಚ್ಚಿಗೆ ಇಂಟ್ರೊಡಕ್ಷನ್ ತಗೊಳ್ಳೋದಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಯಾಕೆಂದ್ರೆ ಕಳೆದ ಒಂದು 16 ವರ್ಷಗಳಿಂದ ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ ಮತ್ತೆ ಆಚಾರ್ಯರ ಸಾಂಗತ್ಯ ಇದು ನನಗೆ ಲಭ್ಯವಾಗಿರೋದು, ಅದರಿಂದ ನನಗೆ ಲಾಭವಾಗಿರೋದು ಕೂಡ ಇದೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳಿ. ಈಗ ನಾನೇನು ಜ್ಞಾನವನ್ನ ಹಂಚ್ಕೊಳ್ತಾ ಇದ್ದೀನಿ, ಮೊಟ್ಟ ಮೊದಲಿಗೆ ಅದರಿಂದ ನನಗೆ ಲಾಭ ಅದು. ಯಾಕಂದ್ರೆ ಆ ಜ್ಞಾನದ ಸಂಬಂಧದಲ್ಲಿ ಮತ್ತೆ ಮತ್ತೆ ನಾನು ಆ ಟ್ರ್ಯಾಕ್ ಅಲ್ಲಿ, ಅದೇ ಮಾರ್ಗದಲ್ಲಿ ಹೋಗಲಿಕ್ಕೆ ನೆನಪು ಮಾಡಿಕೊಡ್ತಾ ಹೋಗುತ್ತೆ. ಅದೇ ರೀತಿ ಸಜ್ಜನ ಸಾಂಗತ್ಯ, ನಾನು ಹಲವಾರು ಜನರ ಜೊತೆಗೆ ಬೆರೆತಾಗ ಅವರ ಜ್ಞಾನ ಇರ್ಬೋದು, ಅವರ ಅನುಭವಗಳಿರ್ಬೋದು,
ಅಥವಾ ಅವರ ಆಲೋಚನೆಗಳಿರ್ಬೋದು, ಇದೆಲ್ಲವೂ ಕೂಡ ನನಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಸ್ವಾಧ್ಯಾಯ, ನಾನು ಒಂದು 30 ವರ್ಷಗಳ ಕಾಲ ಕಾಲೇಜಿನ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದಾಗಲೇ ನನಗೆ ಅದೊಂದು ಕರ್ತವ್ಯ ಅಂತ ಅನಿಸ್ತು, ನನ್ನ ಡ್ಯೂಟಿ ಅಂತ ಅನಿಸ್ತು. ಪುಸ್ತಕಗಳನ್ನ ಕೊಳ್ಳೋದು ಮತ್ತೆ ಅಭ್ಯಾಸ ಮಾಡೋದು, ಕೊಂಡುಕೊಳ್ಳೋದು ಮತ್ತೆ ಅಭ್ಯಾಸ ಮಾಡೋದು. ತಕ್ಷಣಕ್ಕೆ ಅಭ್ಯಾಸ ಆಗದೇ ಇದ್ರೂ ಚಿಂತೆ ಇಲ್ಲ, ನನಗೆ ಕಂಡಿದ್ದು ತುಂಬಾ ಚೆನ್ನಾಗಿದೆ ಪುಸ್ತಕ ಅಂದ ತಕ್ಷಣ ಕೊಂಡ್ಕೊಂಡ್ಬಿಡೋದು, ಮನೇಲಿ ಸ್ಟೋರ್ ಮಾಡಿಡೋದು. ಸಮಯ ಸಿಕ್ಕಾಗ ಅದನ್ನ ಅಭ್ಯಾಸ ಮಾಡ್ತಾ ಹೋಗೋದು, ಸಂದರ್ಭಕ್ಕೆ ಬೇಕಾದಾಗ ಅದನ್ನು ರೆಫರ್ ಮಾಡೋದು. ಇದು ಮೊದಲಿಂದಲೂ ಕೂಡ ಇರ್ತಕ್ಕಂತಹ ಅಭ್ಯಾಸ. ಇನ್ನು ಧ್ಯಾನಕ್ಕೆ ಬಂದ ಮೇಲೆ ಅದರ ಒಂದು ಅಭ್ಯಾಸ ತೀವ್ರಗತಿ ಆಯ್ತು, ತುಂಬಾ ಜಾಸ್ತಿನೇ ಆಯ್ತು. ಸ್ವಾಧ್ಯಾಯ, ಆಚಾರ್ಯರ ಸಾಂಗತ್ಯ, ಹೇಗೆ ಸತ್ಯ ನುಡಿಗಳನ್ನ, ಸತ್ಯ ವಾಕ್ಯಗಳನ್ನ, ಆತ್ಮಜ್ಞಾನದ ವಿಚಾರಗಳನ್ನ ದಿನನಿತ್ಯ ತಮ್ಮ ಸ್ವಂತ ಜೀವನದಲ್ಲಿ ಯಾರು ಆಚರಣೆಗೆ ತರ್ತಾ ಇರ್ತಾರೆ, ಆಚರಣೆಯಲ್ಲಿ ಇಟ್ಕೊಂಡಿರ್ತಾರೆ, ಅವರನ್ನ ಆಚಾರ್ಯರು ಅಂತ ನಾನು ಕರಿತೀನಿ. ಅಂತ ಆಚಾರ್ಯರ ಸಾಂಗತ್ಯ, ಸದ್ಯಕ್ಕೆ ನಿಮ್ಮ ಮುಂದೆ ಇರ್ತಕ್ಕಂಥವರು ಪತ್ರಿಜಿಯವರು, ಆಚಾರ್ಯರ ಸಾಂಗತ್ಯ ಹೆಗ್ಗೆನಡೆಗೈನ್ ಮಾಡ್ತಕ್ಕಂಥದ್ದು. ಇದು ಯಾಕೆ ಈ 4 ಬಹಳ ಮುಖ್ಯ ಅಂತ ಪತ್ರಿಜಿಯವರು ಕೂಡ ಅದನ್ನೇ ಹೇಳ್ತಾ ಇರೋದು. ಬರೀ ಧ್ಯಾನ ಪ್ರಯೋಜನ ಇಲ್ಲ, ಬರೀ ಸತ್ಸಂಗ ನೋ ಯೂಸ್, ಕೇವಲ ಪುಸ್ತಕಗಳನ್ನು ಓದೋದು ನೋ ಯೂಸ್, ಅಥವಾ ಯಾವಾಗಲೂ ಆಚಾರ್ಯರ ಜೊತೆಯಲ್ಲೇ ಇರ್ತಕ್ಕಂಥದ್ದು ಇಟ್ ಇಸ್ ಆಫ್ ನೋ ಯೂಸ್. ಈ 4 ಒಟ್ಟಿಗೆ ನಿರಂತರವಾಗಿ ಆಗಿಂದಾಗಿ ಆಗ್ತಾ ಇರ್ಬೇಕು. ಆಗ್ತಾ ಇದ್ರೆ ಅವನ ಜೀವನ ಫ್ಲರಿಶ್ ಆಗುತ್ತೆ, ಅವನ ಜೀವನ ತುಂಬಾ ತುಂಬಾ ವಿಶೇಷವಾಗಿ ಬೆಳೀತಾ ಹೋಗುತ್ತೆ, ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇದು ನಮಗ್ ಬೇಕು. ಬೆಳೆಯೋದು ಅಂತಂದ್ರೆ ಶಾರೀರಿಕವಾಗಿ ಅಲ್ಲ, ಮಾನಸಿಕವಾಗಿ, ಜೊತೆಯಲ್ಲಿ ಜ್ಞಾನಪೂರ್ವಕವಾಗಿ, ಜೊತೆಯಲ್ಲಿ ಬುದ್ಧಿಪೂರ್ವಕವಾಗಿ ಇದು ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಹಾಗಾಗಿ ಇದು ನನಗೆ ತುಂಬಾ ಇಷ್ಟವಾಗಿರುವಂತಹ ಸತ್ಸಂಗ ಅಂತ ಅಂದ್ಕೊಳ್ಳಿ, ಸ್ವಾಧ್ಯಾಯ ಅಂತ ಅಂದ್ಕೊಳ್ಳಿ. ಯಾಕಂದ್ರೆ ಸ್ವಾಧ್ಯಾಯ ಯೋಗದ ಅಂತಂದ್ರೆ ಅದು ವಿಶೇಷವಾಗಿ ಒಂದು ಪುಸ್ತಕದ ವಿಷಯದ ಸಂಬಂಧದಲ್ಲಿ ಅದು ಸಂಬಂಧಿತವಾಗಿರುತ್ತೆ. ಆತ್ಮೀಯರೇ, ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪುಸ್ತಕ ಇತ್ತೀಚೆಗೆ ಓದಿರ್ತಕ್ಕಂಥದ್ದು, ನನ್ನ ಗಮನಕ್ಕೆ ಬಂದಿರುವಂತಹದ್ದು, ಇಂಗ್ಲಿಷ್ ನಲ್ಲಿ ಇರುವಂತಹದ್ದು, ರೋಡ್ ಮ್ಯಾಪ್ಸ್ ಟು ಸೆಲ್ಫ್ ರಿಯಲೈಸೇಷನ್ ಬೇಸ್ಡ್ ಆನ್ ದ ಭಗವದ್ಗೀತಾ ರಿಟನ್ ಬೈ ಜಾಕ್ ಹಾಲೆ. ನೋಡಿ, ಇದು ಇಂಗ್ಲಿಷ್ ನಲ್ಲಿ ಇದೆ. ನಮಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಆನಂದವೂ ಆಗುತ್ತೆ. ಒಬ್ಬ ವಿದೇಶಿ ವ್ಯಕ್ತಿ ಈ ಒಂದು ಪುಸ್ತಕವನ್ನ ಬರೆದು ನನ್ನಂಥವರಿಗೆ ಆಕರ್ಷಣೆ ಮಾಡಿದೆ ಅಂತಂದ್ರೆ, ಒಂದು ಆತ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ, ಎರಡನೇದು ಅದರಲ್ಲಿ ಇರ್ತಕ್ಕಂಥ ವಿಷಯದಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಒಂದು ಸಂಗ್ರಾಹ್ಯವಾಗಿ ಸಾರಾಂಶ ರೂಪದಲ್ಲಿ ಮುತ್ತುಗಳ ಹಾಗೆ ಜೋಡಿಸಿ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ನಮಗ್ ಗೊತ್ತಿದೆ, ಇವತ್ತು ನಮ್ ಜೀವನ ಎಲ್ಲ ತುಂಬಾ ಫಾಸ್ಟ್, ತುಂಬಾ ವೇಗ, ಎಲ್ಲ ಇನ್ಸ್ಟೆಂಟ್ ಆಗಿ ಆಗ್ಬಿಡ್ಬೇಕು, ದಿಢೀರ್ ಅಂತ ಆಗ್ಬೇಕು. ಮದುವೆ ದಿಢೀರ್, ಮಕ್ಕಳು ದಿಢೀರ್, ಉಪ್ಮಾ ಅಥವಾ ಸ್ವೀಟು ಅಥವಾ ಮತ್ತೊಂದು ದಿಢೀರ್, ಕಾಫಿ ದಿಢೀರ್, ಎಲ್ಲವೂ ಕೂಡ. ಬಹುಶಃ ಈ ಕಾಲವನ್ನ ಅರಿತೇ ಜಾಕ್ ಹಾಲೆ ಕೂಡ ಆ ಪುಸ್ತಕವನ್ನ ಬರೆದಿರ್ತಕ್ಕಂಥದ್ದು ಆ ಶೈಲಿಯಲ್ಲಿ. ಅಂದ್ರೆ ಸ್ಪೂನ್ ಫೀಡಿಂಗ್ ತರ ಇದೆ ಅದು, ಸ್ಪೂನ್ ಫೀಡಿಂಗ್ ತರ. ಅಂದ್ರೆ ಒಬ್ಬ ವ್ಯಕ್ತಿ ಯಾರೇ ಆಗಲಿ, ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಕೂಡ ಅವನು ಆ ಪುಸ್ತಕವನ್ನ ನೋಡ್ತಾ ಹೋದ್ರೆ, ಓಹೋ, ಭಗವದ್ಗೀತೆಯಲ್ಲಿ ಇಷ್ಟೆಲ್ಲ ವಿಶೇಷವಾದ ಮೌಲ್ಯಗಳನ್ನ ಕುರಿತ, ಮಹತ್ವಯುತವಾದ ಅಂಶಗಳನ್ನ ಕುರಿತ ಒಂದು ವಿಚಾರ ಇದೆಯಾ? ಖಂಡಿತ. ಎಲ್ಲವೂ ಅರ್ಥವಾಗದೇ ಇದ್ರೂ ಚಿಂತೆ ಇಲ್ಲ, ಒಂದಿಷ್ಟಾದ್ರೂ ಕೂಡ ಅಂದ್ರೆ ಆಸಕ್ತಿ, ಆಕರ್ಷಣೆ ಉಂಟಾಗ್ತಾ ಹೋಗುತ್ತೆ. ರೋಡ್ ಮ್ಯಾಪ್ಸ್ ಟು ಸೆಲ್ಫ್ ರಿಯಲೈಸೇಷನ್, ಸ್ವಯಂ ಆತ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗಸೂಚಿ. ನೋಡಿ, ಗೈಡ್ ಲೈನ್ ಇದ್ದ ಹಾಗೆ ಮಾರ್ಗಸೂಚಿ ಯಾವುದಕ್ಕೆ? ನಮ್ಮ ಸ್ವಯಂ ಆತ್ಮ ಸಾಕ್ಷಾತ್ಕಾರಕ್ಕೆ. ಅದು ಭಗವದ್ಗೀತೆಯ ಆಧಾರದ ಮೇಲೆ ಒಬ್ಬ ಜಾಕ್ ಹಾಲೆ ಎಂಬತಕ್ಕಂಥ ರೈಟರ್ ಬರೆದಿರ್ತಕ್ಕಂಥದ್ದು. ಭಗವದ್ಗೀತೆ ಅಂದ ತಕ್ಷಣ ಅಯ್ಯೋ ಇಷ್ಟೇನಾ, ನಮಗ್ ಗೊತ್ತಿದೆ ಬಿಡಿ ಅಂತ ಹೇಳೋದಲ್ಲ. ಆ ಭಗವದ್ಗೀತೆಯನ್ನ ಇವತ್ತಿಗೂ ಕೂಡ 20 ಸತಿ, 40 ಸತಿ, 50 ಸತಿ ಓದಿದ್ರು ಕೂಡ ಪ್ರತಿ ಬಾರಿಯೂ ಕೂಡ ಒಂದು ಹೊಸ ಜ್ಞಾನ, ಹೊಸ ವಿಷಯ
ಮಹತ್ವವಾದ ಒಂದು ಅಂಶ ನಮಗೆ ತಿಳಿತಾ ಹೋಗುತ್ತೆ. ಅಫ್ಕೋರ್ಸ್ ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳಿವೆ, ಗೊತ್ತಿದೆ. 700 ಶ್ಲೋಕಗಳು ಇವೆ, 700 ಶ್ಲೋಕಗಳಿವೆ. ಅದೇ ರೀತಿಯಲ್ಲಿಯೇ ಮಹಾಭಾರತದ ಭೀಷ್ಮ ಪರ್ವ ಅಂತ ಒಂದಿದೆ. ಮಹಾಭಾರತದಲ್ಲಿನ ಭೀಷ್ಮ ಪರ್ವ ಅಧ್ಯಾಯ 25 42ನೇ ಶ್ಲೋಕ ಭಗವದ್ಗೀತೆಯ ಬಗ್ಗೆ ಒಂದು ಮಾತನ್ನ ಹೇಳುತ್ತೆ. ಭಗವದ್ಗೀತೆ 5ನೆಯ ವೇದ ಎಂದು. ಭಗವದ್ಗೀತೆ 5ನೆಯ ವೇದ. 4 ವೇದಗಳು ಗೊತ್ತು ನಮಗೆ, ಋಗ್ವೇದ, ಅಥರ್ವವೇದ, ಯಜುರ್ವೇದ, ಸಾಮವೇದ. ಈ 4 ವೇದಗಳ ಜೊತೆಯಲ್ಲಿ ಈ ಭಗವದ್ಗೀತೆಯನ್ನ 5ನೆಯ ವೇದ ಅಂತ ಕರೀತಾರೆ ಮಹಾಭಾರತ. ಅಂದ್ರೆ ಅಷ್ಟು ಉತ್ಕೃಷ್ಟವಾದ ವಿಚಾರಗಳು ಇದೆ ಅಂತ. ವೇದದಲ್ಲಿ ಏನು ಹೇಳದೇ ಇರ್ತಕ್ಕಂಥ ವಿಷಯವೇ ಇಲ್ಲ, ಆದ್ರೂ ಕೂಡ ಹೇಳ್ತೀವಿ ಭಗವದ್ಗೀತೆ ಅತಿ ಮುಖ್ಯ 5ನೆಯ ವೇದ ಅಂತ. ಅಫ್ಕೋರ್ಸ್ ಇದನ್ನ ಪಡೆದಿರ್ತಕ್ಕಂಥವನ್ ಯಾರು, ಹೇಳಿರ್ತಕ್ಕಂಥವನ್ ಯಾರು, ಅದು ಕೂಡ ಗೊತ್ತಿದೆ ನಮಗೆ. ಅರ್ಜುನ ಅಂತ ಒಬ್ಬ ವ್ಯಕ್ತಿ, ಶ್ರೀಕೃಷ್ಣ ಅಂತ ಹೇಳಿ ಪರಿಪೂರ್ಣ ಯೋಗಿ, ಯೋಗೀಶ್ವರ. ಸಂದರ್ಭ ಯಾವ ತರದ್ದು? ಕುರುಕ್ಷೇತ್ರ ಯುದ್ಧ. ಸ್ಥಳ ಯಾವುದು? ಯುದ್ಧ ಭೂಮಿ. ಯುದ್ಧ ಭೂಮಿ ನೋಡಿ, ಎಲ್ಲ ವಿಚಿತ್ರವೇ ಆದ್ರೂ ಸತ್ಯ ನಾ ಹೇಳ್ತಾ ಇರೋದು. ಹಾಗಾಗಿ ಇಂಥ ಒಂದು ಉಪದೇಶ ಇದೆಯಲ್ಲ, ಅರ್ಜುನನಿಗೆ ಶ್ರೀಕೃಷ್ಣ ಕೊಟ್ಟಿರ್ತಕ್ಕಂಥ ಉಪದೇಶ ಯುದ್ಧ ಭೂಮಿಯಲ್ಲಿ, ಆ ಕುರುಕ್ಷೇತ್ರ ಯುದ್ಧದಲ್ಲಿ, ಅದು ತುಂಬಾ ವಿಶೇಷ 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 ಅಂತ ಅನಿಸ್ಕೊಂಡ್ಬಿಡ್ತದೆ. ಹೀಗಾಗಿ ಭಗವದ್ಗೀತೆಯನ್ನ ಒಂದು ಉಪನಿಷತ್ತು, ಒಂದು ಬ್ರಹ್ಮವಿದ್ಯೆ ಹಾಗೂ ಒಂದು ಯೋಗಶಾಸ್ತ್ರ ಎಂತಲೂ ಕೂಡ ಕರಿತೀವಿ. ಉಪನಿಷತ್ತು ಅಗೈನ್ ವೆರಿ ವೆರಿ ಇಂಪಾರ್ಟೆಂಟ್. ಬ್ರಹ್ಮವಿದ್ಯೆ ನಾವು ಅದಕ್ಕೋಸ್ಕರನೇ ಇಷ್ಟೆಲ್ಲ ಪರದಾಡ್ತಾ ಇರೋದು. ಬ್ರಹ್ಮ ಪದಾರ್ಥವನ್ನ, ಬ್ರಹ್ಮ ವಿದ್ಯೆಯನ್ನ, ಆತ್ಮಜ್ಞಾನವನ್ನ ಪಡೆಯಲಿಕ್ಕೆ. ಯೋಗಶಾಸ್ತ್ರ ಅದನ್ನೇ ಧ್ಯಾನ ಶಾಸ್ತ್ರ. ಆ ಧ್ಯಾನ ಶಾಸ್ತ್ರ ಎಂತಲೂ ಕೂಡ ಭಗವದ್ಗೀತೆಯನ್ನ ಕರೀತಾರೆ. ಯಾಕೆ? ಆಧ್ಯಾತ್ಮಿಕ ರಹಸ್ಯಗಳಿಂದ ಕೂಡಿದ್ರೆ ಅದನ್ನು ಉಪನಿಷತ್ತು. ಎಲ್ಲವೂ ಕೂಡ ನೋಡಿ, ಸತ್ಯಂ ವದಾಮಿ ಒಂದು ಉಪನಿಷತ್ತಿನ ವಾಕ್ಯ ಇದೆ. ಸತ್ಯಂ ವದ ಧರ್ಮಂ ಚರ, ಲೈಕ್ ಈ ತರದ ಮಾತುಗಳು ಏನ್ ಹೇಳುತ್ತೆ, ಅದೆಲ್ಲವೂ ಕೂಡ ಆಧ್ಯಾತ್ಮಿಕ ರಹಸ್ಯಗಳು. ಯಾಕೆ ಹೇಳ್ಬೇಕು, ಯಾಕಿರ್ಬೇಕು ಅನ್ನೋದು. ಆದ್ರಿಂದ ಅದು ಉಪನಿಷತ್ತು, ಅಂಥದ್ದು ಹೇಳ್ತಕ್ಕಂಥದ್ದು ಉಪನಿಷತ್ತು. ಬ್ರಹ್ಮವಿದ್ಯೆ ಅಂದ್ರೆ ಪರಬ್ರಹ್ಮನನ್ನ ಕುರಿತು ಹೇಳುವ ವಿದ್ಯೆ, ಅದು ಆತ್ಮನನ್ನ ಕುರಿತು ಹೇಳುವ ವಿದ್ಯೆ, ಆತ್ಮ ಪದಾರ್ಥದ ಬಗ್ಗೆ ಹೇಳುವ ವಿದ್ಯೆ. ಅದೇ ರೀತಿ ಸಾಧನ ಪ್ರಧಾನವಾಗಿರೋದ್ರಿಂದ ಅದನ್ನ ನಾವು ಯೋಗಶಾಸ್ತ್ರ ಅಂತ ಕರಿತೀವಿ. ಅದೆಲ್ಲವನ್ನು ಕೂಡ ಸಾಧನೆ ಹೇಗ್ ಮಾಡೋದು? ಕೂತ್ಕೋಬೇಕು ಗಂಟೆಗಟ್ಲೆ, ಕಣ್ಮುಚ್ಚಬೇಕು, ಉಸಿರಾಟದ ಮೇಲೆ ಗಮನ ಕೊಡಬೇಕು, ನನ್ನ ಒಳಗಡೆ ನಾನು ಹೋಗ್ಬೇಕು. ಅದು ಸಾಧನ ಯೋಗ. ಅದು ಒಂದು ರೀತಿಯ ಸಾಧನ ಪ್ರಧಾನ. ಅದು ಅಂದ್ರೆ ಹಾಗೇ ಮಾಡಬೇಕು ಅನ್ನೋದು, ಈ ರೂಟಲ್ಲೇ ಹೋಗ್ಬೇಕು ಎಂಬತಕ್ಕಂಥದ್ದು. ಅಂದ್ರೆ ಸಾಧನಾ ಮಾರ್ಗದಲ್ಲಿ ಹೋದಾಗ ಅಂದ್ರೆ ಯೋಗ ಶಾಸ್ತ್ರದ ಮೂಲಕ ಬ್ರಹ್ಮವಿದ್ಯೆಯ ಮೂಲಕ ಆ ರಹಸ್ಯಗಳೆಲ್ಲವೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಭಗವದ್ಗೀತೆಯ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ, ಪ್ರಪಂಚದ ಅನೇಕ ಭಾಷೆಗಳಲ್ಲಿ ಇವತ್ತು ಭಾಷಾಂತರಿಸಲಾಗಿದೆ. ಬಹುಶಃ ಅನೇಕ ಭಾಷೆಗಳಲ್ಲಿ ಬಂದಿದೆ ಅಂತಂದ್ರೆ ಅದರ ಮಹತ್ವ, ಅದರ ಪ್ರಾಮುಖ್ಯತೆ ಕಡಿಮೆ ಅಲ್ಲ ಅಂತ ಅರ್ಥ. ಎಲ್ಲರಿಗೂ ಕೂಡ ಬೇಕಾಗಿರೋದು ಇದು. ಭಾರತದಲ್ಲಿ ಅಥವಾ ಹಿಂದೂ ಸಮಾಜದಲ್ಲಿ ಅಥವಾ ಶ್ರೀಕೃಷ್ಣಾರ್ಜುನರ ಸಂವಾದದಲ್ಲಿ ಹುಟ್ಟಿರಬಹುದು, ಆದ್ರೆ ಅಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳಿದೆಯಲ್ಲ, ಅಂಶಗಳಿದೆಯಲ್ಲ, ಮೌಲ್ಯಗಳಿದೆಯಲ್ಲ, ಇಡೀ ಜಗತ್ತಿಗೆ ಬೇಕಾಗಿರುವಂತಹದ್ದು. ಜಗತ್ತಿನಲ್ಲಿ ಯಾರ್ಯಾರು ಮನುಷ್ಯರು ಅಂತ ಅನಿಸ್ಕೊಳ್ತಾರೆ ಅವರೆಲ್ಲರಿಗೂ ಕೂಡ ತೀರಾ 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 ಅವಶ್ಯಕ. ಸೊ ಕಮ್ ಟು ದಿಸ್ ಬುಕ್. ಈಗ ಪುಸ್ತಕದ ಬಗ್ಗೆ ನೋಡೋಣ. ಯಾಕಂದ್ರೆ ಕೇವಲ ಆ ಪುಸ್ತಕದ ಬಗ್ಗೆ ಪರಿಚಯ ಮಾಡಿಕೊಡುವಂತಹದ್ದು, ಅದರಲ್ಲಿ ಇರ್ತಕ್ಕಂಥ ಒಂದಿಷ್ಟು, ಎಲ್ಲವೂ ಅಲ್ಲದೆ ಇದ್ರು ಒಂದಿಷ್ಟು ಜ್ಞಾನವನ್ನ ನಾವು ತೆಗೆದುಕೊಳ್ಳುವಂತಹದ್ದು. ನೋಡಿ, ಇದೊಂದು ಕೈಪಿಡಿ ಅಂತ ಹೇಳಿದೆ ನಾನು, ಮಾರ್ಗಸೂಚಿ ಅಂತ ಹೇಳಿದೆ. ರೋಡ್ ಮ್ಯಾಪ್ಸ್ ಟು ಸೆಲ್ಫ್ ರಿಯಲೈಸೇಷನ್ ಅಥವಾ ಸ್ವಯಂ ಆತ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗಸೂಚಿ. ಇದೊಂದು ಕೈಪಿಡಿ. ಇದು ಯಾತಕ್ಕೆ ಕೈಪಿಡಿ? ವಿಶ್ವದಲ್ಲಿನ ಅತೀಂದ್ರಿಯ, ನೋಡಿ, ಅತೀಂದ್ರಿಯ, ಇಂದ್ರಿಯಾತೀತ
ಅಂದ್ರೆ ನಮ್ಮ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸಿಗೂ ಅತೀತವಾಗಿರುವಂತಹದ್ದು. ಮತ್ತು ಆಧ್ಯಾತ್ಮ ಪ್ರಬೋಧನೆಗಳು ನೋಡಿ, ಒಂದು ಅತೀಂದ್ರಿಯ, ಮತ್ತೊಂದು ಆಧ್ಯಾತ್ಮ ಪ್ರಬೋಧನೆಗಳು. ಇದರ ಮೂಲಕ ಶ್ರೇಷ್ಠ ಚೇತನವನ್ನ ಕಂಡುಹಿಡಿಯೋದು. ಶ್ರೇಷ್ಠ ಚೇತನ, ಅತ್ಯುತ್ತಮವಾದ ಚೇತನ, ದ ಗ್ರೇಟ್ ಕಾನ್ಶಿಯಸ್ನೆಸ್, ದ ಬೆಸ್ಟ್ ಕಾನ್ಶಿಯಸ್ನೆಸ್. ಆ ಪ್ರಜ್ಞೆ, ಚೈತನ್ಯ, ಚೇತನ, ಆ ಶ್ರೇಷ್ಠವಾದ ಚೇತನವನ್ನ ನಾನು ಹೇಗೆ ಕಂಡುಹಿಡಿಯೋದು, ಹೇಗೆ ಪಡೆಯೋದು, ಅದಕ್ಕೆ ಒಂದು ಕೈಪಿಡಿಯಾಗಿ ಇರುವಂತಹದ್ದು ಈ ಪುಸ್ತಕ. ದಟ್ ಈಸ್ ರೋಡ್ ಮ್ಯಾಪ್ಸ್ ಟು ಸೆಲ್ಫ್ ರಿಯಲೈಸೇಷನ್. ನನಗೆ ತುಂಬಾ ಕುತೂಹಲ ಅನ್ಸಿದ್ದು ಈ ಪುಸ್ತಕ ತೆಗೆದಾಗ, ಓದ್ಲಿಕ್ಕೆ ಶುರು ಮಾಡಿದಾಗ, ಆ ಪ್ರಾರಂಭದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಸ್ತಾವಿಕ ನುಡಿಗಳೇನಿವೆ, ಪ್ರಸ್ತಾವನೆ ಏನಿದೆ, ಇಂಟ್ರೊಡಕ್ಷನ್ ಏನಿದೆ, ಅದರಲ್ಲಿ ಒಂದು ವಿಷಯ ಬಂತು. ಏನು? ಪುಸ್ತಕವನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡೋದಿಕ್ಕೆ ಮಾರ್ಗದರ್ಶನ. ಬಹುಶಃ ಯಾವುದೇ ಪುಸ್ತಕ ಓದ್ಲಿ, ಬಹುಶಃ ಇದನ್ನ ನಾವು ಇಟ್ಕೊಳ್ಬೇಕಾಗತ್ತೆ. ಗೈಡ್ಲೈನ್, ಹೌ ಟು ರೀಡ್ ಎ ಬುಕ್ ಅನ್ನೋದಿಕ್ಕೆ. ಇಂಥ ಸದ್ಗ್ರಂಥವನ್ನ, ಭಗವದ್ಗೀತೆ ಎನ್ನುವ ಗ್ರಂಥವನ್ನ, ಅಥವಾ ಯಾವುದೇ ಸತ್ಯ ವಾಕ್ಯಗಳಿಂದ ಕೂಡಿರ್ತಕ್ಕಂಥ ಗ್ರಂಥವನ್ನ ಅಭ್ಯಾಸ ಮಾಡಬೇಕಾದ್ರೆ, ಆ ಅಭ್ಯಾಸ ಮಾಡುವ ಮೊದಲು ಮಾರ್ಗದರ್ಶನ. ಯಾವ ರೀತಿಯಲ್ಲಿ ಅದನ್ನು ಸರಿಯಾಗಿ ಓದಬೇಕು, ಸರಿಯಾಗಿ ಓದುವ ವಿಧಾನ ಹೇಗೆ. ನನಗೆ ತುಂಬಾ ಇಷ್ಟ ಆಯ್ತಿದ್ದು ಇದು. ಒಂದ್ ಹೇಳಿದ್ರೆ ಬಹುಶಃ ಸ್ವಾಧ್ಯಾಯದಲ್ಲಿ ಎಲ್ಲವೂ ಕೂಡ ಸಿಕ್ಕ ಹಾಗೆ ಲೆಕ್ಕ ಅಂತ. ನೋಡಿ, ಕೆಲವು ಉದಾಹರಣೆಗಳೇ ಪಾಯಿಂಟ್ಸ್ ಹೇಳ್ತೀನಿ. ಗ್ರಹಿಸಲು ಎಷ್ಟು ಸಾಧ್ಯವೋ ಅಷ್ಟನ್ನೇ ಗ್ರಹಿಸಿ. ಓದ್ಲಿಕ್ಕೆ ಶುರು ಮಾಡ್ಬೇಕಾದ್ರೆ ಎಲ್ಲ ಪೂರ್ತಿ ಅರ್ಥ ಮಾಡ್ಕೊಂಡ್ಬಿಡ್ತೀನಿ, ಇವತ್ತೇ ಅರ್ಥ ಮಾಡ್ಕೊಂಡ್ಬಿಡ್ತೀನಿ, ಆಗೋಗುತ್ತೆ, ಎಲ್ಲವೂ ಕೂಡ ಓದ್ಬಿಡ್ತೀನಿ. ನೋ, ಎಲ್ಲವನ್ನು ಕೂಡ ಅಟ್ ಎ ಟೈಮ್ ನಲ್ಲಿ ಅಥವಾ ಒಂದೇ ಬಾರಿಯಲ್ಲಿ ನಾನು ಅರ್ಥ ಮಾಡಿಕೊಳ್ಳೋದಕ್ಕಾಗಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂದ್ಮೇಲೆ ಆ ಇಷ್ಟ ಆಗಿಲ್ಲ, ಭಯ ಬಿದ್ದು ಬಿಡೋದು, ಅಥವಾ ಆ ಪುಸ್ತಕವನ್ನ ಓದ್ದೇನೆ ಬಿಟ್ಟು ಬಿಡೋದು. ಹಾಗಾಗ್ಬಾರ್ದು. ಅದಕ್ಕೋಸ್ಕರ ಇಲ್ಲಿ ಮಾರ್ಗಸೂಚಿ ಹೇಳ್ತಾ ಇದ್ದಾರೆ, ಮಾರ್ಗದರ್ಶನ ಕೊಡ್ತಾ ಇರೋದು. ಗ್ರಹಿಸಲು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನೇ ಗ್ರಹಿಸಿ. ಅದಕ್ಕಾಗಿ ಮಾಡಬೇಕಾದ್ದು 4 ಕೆಲಸ. ಏನು? ಒಂದು, ಪ್ರಾರ್ಥಿಸಿ ಅಥವಾ ಧ್ಯಾನಿಸಿ. ನಾವು ಮಕ್ಕಳಿಗೂ ಇವತ್ತು ಅದನ್ನೇ ಹೇಳೋದು. ಓದಕ್ಕೆ ಬರೆಯೋಕ್ ಮುಂಚೆ ಒಂದ್ 5 ನಿಮಿಷ ಕಣ್ಮುಂಚೆ ಸುಮ್ನೆ ಕೂತ್ಕೊಂಡ್ಬಿಡು, ಧ್ಯಾನ ಮಾಡು, ಪ್ರಾರ್ಥನೆ ಮಾಡು. ಎರಡನೇದಾಗಿ ಸಾಕ್ಷೀಭೂತರಾಗಿರಿ. ಓದ್ತಾ ಇದ್ದಾಗ ಗ್ರಂಥವನ್ನ, ಯಾವುದೇ ಒಂದು ಸದ್ಗ್ರಂಥವನ್ನ ಓದ್ತಾ ಇದ್ದುವಾಗ ಲಾಜಿಕ್ ಮೈಂಡ್ ಮಧ್ಯೆ ಅಪ್ಲೈ ಮಾಡ್ಕೊಳ್ಳೋದು ಬೇಡ, ತರ್ಕದ ಮನಸ್ಸು ಬೇಡ. ಅದ್ಯಾಕೆ ಹೀಗೆ, ಹೀಗ್ಯಾಕೆ, ಹಾಗ್ಯಾಕೆ ಆಗ್ಲಿಲ್ಲ, ಇದೇನಿದು. ಸಾಕ್ಷೀಭೂತರಾಗಿರಿ, ಓದ್ತಾ ಹೋಗಿ ಅಷ್ಟೇ. ಇದು ಸ್ವಂತ ಅನುಭವದಲ್ಲಿಯೂ ಕೂಡ ನನಗಾಗಿತ್ತು. ಕೆಲವು ಪುಸ್ತಕಗಳನ್ನು ಓದ್ತಾ ಇದ್ದಾಗ ಅರ್ಥವೇ ಆಗಲ್ಲ. ಸೊ ಆಗ ಒಬ್ರು ದೊಡ್ಡವರು, ಹಿರಿಯರು ಈ ಮಾತನ್ನು ಹೇಳಿದ್ರು, ನಾನು ಯು ಜಸ್ಟ್ ಕಂಟಿನ್ಯೂ ಇಟ್ ಅಷ್ಟೇ, ಯು ಜಸ್ಟ್ ಕಂಟಿನ್ಯೂ. ಮೊದಲೇ ಪ್ಯಾರಾಗ್ರಾಫ್ ಅರ್ಥವಾಗದೆ ಇದ್ರೆ ಎರಡನೇ ಪ್ಯಾರಾಗ್ರಾಫ್ ಗ್ಯಾರಂಟಿ ಅರ್ಥವಾಗುತ್ತೆ. ಮೊದಲೇ ಪೇಜ್ ಅಲ್ಲಿ ಅರ್ಥವಾಗದೆ ಇದ್ರೆ ಎರಡನೇ ಪೇಜ್ ಅಲ್ಲಿ ಅದರ ಲಿಂಕ್ ಏನು ಸಿಗುತ್ತೆ ಅರ್ಥವಾಗುತ್ತೆ. ಅದಕ್ಕೆ ಸಾಕ್ಷೀಭೂತರಾಗಿರಿ. ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಅರ್ಥವಾಗ್ಲಿಲ್ವೇ ಅನುಮಾನ ಪಡಕ್ ಹೋಗ್ಬೇಡಿ. ಇನ್ನು ಮೂರನೇದಾಗಿ ಪಡೆಯುವುದಕ್ಕೆ ಸಿದ್ಧರಾಗಿರಿ. ಆ ತಕ್ಷಣದಲ್ಲಿ ಏನ್ ಅರ್ಥವಾಗುತ್ತೆ, ಅರ್ಥವಾಗೋದನ್ನ ತಗೊಳ್ಳೋದಿಕ್ಕೆ ನೀವು ಅಂದ್ರೆ ಮುಕ್ತ ಮನಸ್ಸಿನಿಂದ ಕೂಡಿರ್ಬೇಕು, ಓಪನ್ ಮೈಂಡೆಡ್ನೆಸ್ ಇರಬೇಕು. ಇನ್ನು ನಾಲ್ಕನೆಯದಾಗಿ ಗ್ರಹಿಸಲು ಎಷ್ಟು ಸಾಧ್ಯವೋ ಅಷ್ಟನ್ನ ಗ್ರಹಿಸಿ ಅನ್ನೋದಕ್ಕೆ ನಾಲ್ಕನೆಯದಾಗಿ ಸಹನೆಯಿಂದ ಇರಿ. ನಡೆ, ನಮ್ಮಲ್ಲಿ ತಾಳ್ಮೆ ಬಹಳ ಕಷ್ಟ, ತುಂಬಾ ಕಡಿಮೆ. ನಾನು ಮೊದಲಲ್ಲೇ ಹೇಳಿದ್ನಲ್ಲ, ಎಲ್ಲ ದಿಢೀರ್ ಅಂತ ಆಗ್ಬಿಡ್ಬೇಕು, ಎಲ್ಲ ಇನ್ಸ್ಟೆಂಟ್. ನೋ, ಕೆಲವು ವಿಷಯಗಳಲ್ಲಿ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಅದಕ್ಕೆ ಸಮಯ ಎಷ್ಟು ಬೇಕೋ ಅಷ್ಟು ನಾನು ಕೊಡ್ಲೇಬೇಕು. ಅಂದ್ರೆ ಗ್ರಹಿಸಲು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡ್ಕೊಳ್ಬೇಕು ಅಂದಾಗ ನಾನು ಪ್ರಾರ್ಥಿಸ್ಬೇಕು, ಮೊದಲು ಸಾಕ್ಷೀಭೂತನಾಗಿರ್ಬೇಕು, ಪಡೆಯುವುದಕ್ಕೆ ನಾನು ಸಿದ್ಧನಾಗಿರ್ಬೇಕು, ಮತ್ತೆ ಸಹನೆಯಿಂದ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಪುಸ್ತಕವನ್ನ ಅಭ್ಯಾಸ ಮಾಡಬೇಕಾದ್ರೆ ಈ ಮೆಥಡ್. ಅಂಡ್ ಜೊತೆಯಲ್ಲಿ ಇನ್ನೊಂದು ಪಾಯಿಂಟ್ ಹೇಳುತ್ತೆ, ಈ ಮಾರ್ಗದಲ್ಲಿ, ಅಂದ್ರೆ ನಾನು ಓದ್ತಾ ಇರ್ತಕ್ಕಂಥ ಮಾರ್ಗದಲ್ಲಿ, ನಾನು ಹೋಗ್ತಾ ಇರ್ತಕ್ಕಂಥ ಮಾರ್ಗದಲ್ಲಿ ವಿಫಲಗಳು ಇಲ್ಲ ಅಂತ ತಿಳಿಯಿರಿ. ಅಂದ್ರೆ ಪಾಸಿಟಿವ್ ಮೈಂಡ್ ಅಲ್ಲಿರಿ, ನೆಗೆಟಿವ್ ಮೈಂಡ್ ಬೇಡ. ಈ ಪುಸ್ತಕವನ್ನ ನಾನು ಓದಿದ್ರೆ ಗ್ಯಾರಂಟಿ ನನಗೇನೋ ಒಂದು ರೀತಿಯ ಪ್ರಯೋಜನ ಆಗತ್ತೆ. 4ರಲ್ಲಿ 1 ಆದ್ರು, 10ರಲ್ಲಿ 1 ಆದ್ರು, 100ರಲ್ಲಿ 2 ಆದ್ರು,
ಗ್ಯಾರಂಟಿ ಒಂದಷ್ಟು ನನಗೆ ಜ್ಞಾನ ಬರುತ್ತೆ, ಫಲ ಸಿಗುತ್ತೆ, ವಿಫಲ ಆಗೋದೇ ಇಲ್ಲ. ಇದನ್ನ ನಾನು ತಿಳಿದಿರ್ಬೇಕು. ಅದೇ ರೀತಿ ನನ್ನ ಅಪೇಕ್ಷೆಗಳಿದೆಯಲ್ಲ, ಅದರಲ್ಲಿಯೂ ಕೂಡ ಆಧ್ಯಾತ್ಮ ಅಪೇಕ್ಷೆಗಳು ತುಂಬಾ ಜೋರಿದು. ಸ್ಪಿರಿಚುವಲ್ ಎಕ್ಸ್ಪೆಕ್ಟೇಷನ್ಸ್ ಅಂತ ನಾ ಕರಿತೀನಿ. ಆಧ್ಯಾತ್ಮ ಅಪೇಕ್ಷೆಗಳು ಅತಿ ಎತ್ತರದಲ್ಲಿ ಇರೋದು ಬೇಡ. ನಾನು ಬಂದಿದ್ದೀನಿ ಆಧ್ಯಾತ್ಮಿಕ ಲೋಕಕ್ಕೆ, ಏಕ್ದಮ್ ನಾನು ಹಿಮಾಲಯ ಪರ್ವತದ ಎತ್ತರದ ಅಷ್ಟು ವ್ಯಕ್ತಿ ಆಗಬೇಕು ಅಂತ ಅಂದ್ಕೊಳ್ಳೋದು ಬೇಡ. ಒಂದು ಮಿತಿ ಇರ್ಲಿ ಅಲ್ಲಿ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಕರಿತೀವಿ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಅಲ್ಲಿ ಒಂದು ಗಮನಿಸುವಿಕೆ ಇರಬೇಕು, ನಿಧಾನ ಇರಬೇಕು, ಸಹನೆ ಇರಬೇಕು. ಆಗಾದಾಗ ಮಾತ್ರ ಒಂದು ಮಿತಿ ಇರಬೇಕು. ನನ್ನ ಅಪೇಕ್ಷೆಗಳಿಗೂ ಕೂಡ ಮಿತಿ ಇರಬೇಕು. ನನ್ನ ಸಾಮರ್ಥ್ಯ ಏನಂತ ನನಗೆ ಗೊತ್ತಿರಬೇಕು. ಅದರಂತೆ ನನ್ನ ಅಪೇಕ್ಷೆಯು ಕೂಡ ಇರಬೇಕು. ನಾನು ಇವತ್ತು ಗೌರಿಬಿದನೂರಲ್ಲಿ ಇದ್ದೀನಿ, ಇದ್ದಕ್ಕಿದೆ ನಾನು ಹೈದರಾಬಾದ್ ಅಲ್ಲಿ ಬರ್ಬೇಕು ಅಂತಂದ್ರೆ ಅಪೇಕ್ಷೆ ಮಾಡ್ಲಿಕ್ಕೆ ಆಗಲ್ಲ, ತಪ್ಪಾಗತ್ತದು. ಇಲ್ಲಿಂದ ಒಂದು ದೊಡ್ಡಬಳ್ಳಾಪುರಕ್ಕೆ ಹೋಗೋದು ಅಥವಾ ಬೆಂಗಳೂರಿಗೆ ಹೋಗೋದು, ಹೈದರಾಬಾದ್ಗೆ ಬಂದ್ಬಿಡ್ತೀನಿ ಇಮಿಡಿಯೇಟ್ ಆಗಿ. ನೋ, ಆ ಒಂದು ಸಂದರ್ಭ ಹೆಂಗಿದೆ, ಸಾಮರ್ಥ್ಯ ಹೆಂಗಿದೆ, ಅದರ ಮೇಲೆ ನಾನು ವಿಚಾರ ಮಾಡಬೇಕು. ಹಾಗಾಗಿ ಓದುವ ವಿಷಯದಲ್ಲಿ ನಾನು ಒಂದು ಮಿತಿಯನ್ನು ಹಾಕೊಳ್ಬೇಕು. ಅಪೇಕ್ಷೆಗಳ ಸಂಬಂಧದಲ್ಲಿ ಒಂದು ಮಿತಿ ಇರ್ಲಿ, ಒಂದು ಕಂಟ್ರೋಲ್ ಇರ್ಲಿ. ಎಕ್ಸ್ಪೆಕ್ಟೇಷನ್ ಟೂ ಮಚ್ ಬೇಕಿಲ್ಲ. ಅದೇ ರೀತಿ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಹೇಳ್ತಾರೆ. ಓದುವಾಗ, ಅಭ್ಯಾಸ ಮಾಡುವಾಗ, ಯಾವುದೇ ಗ್ರಂಥವನ್ನ ಅಭ್ಯಾಸ ಮಾಡಬೇಕಾದ್ರೆ ವಿಶೇಷವಾಗಿ ನಾವೊಂದು ಗುರಿಯನ್ನ ಇಟ್ಕೊಂಡಿರ್ಬೇಕು. ನೋಡಿ, ಒಂದು ಗೋಲ್ ಇಟ್ಕೊಂಡಿರ್ಬೇಕು. ಅದಕ್ಕೆ ಒಂದು ಮಾತನಲ್ಲಿ ಹೇಳ್ತಾರೆ, ಗುರಿ ಇಲ್ಲದ ವ್ಯಕ್ತಿಗಿಂತ ಗುರಿಯೊಡನೆ ಇರುವ ವ್ಯಕ್ತಿ 100 ಪಟ್ಟು ಹೆಚ್ಚು ಶಕ್ತಿವಂತನಾಗಿರುತ್ತಾನೆ. ಸೊ ದಟ್ ಈಸ್, ಗುರಿ ಇಲ್ಲದೆ ನಾನು ಹಾಗೆ ಏನೋ ಪುಸ್ತಕ ಸಿಕ್ಕಿದೆ, ಯಾರೋ ಕೊಟ್ರು, ಯಾರೋ ಹೇಳಿದ್ರು, ಕೂತ್ಕೊಳ್ತೀನಿ, ಓದ್ತೀನಿ. ನೋ, ಆ ಪುಸ್ತಕ ಯಾತಕ್ಕಾಗಿದೆ, ಏನನ್ನ ಕೊಡ್ತಾ ಇದೆ, ಏನ್ ಕೊಡಬೇಕಾಗಿದೆ, ಅದರಿಂದ ಏನ್ ತಗೊಳ್ತೀನಿ, ಆ ಗುರಿ ನನ್ನಲ್ಲಿ ಇರ್ಬೇಕು. ಆ ಗುರಿ ಇದ್ರೆ ಗುರಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಿಂತ 100 ಪಟ್ಟು ಅಧಿಕ ಶಕ್ತಿವಂತನಾಗಿರ್ತಾನೆ. ಅದೇ ರೀತಿ ನನ್ನ ಉದ್ದೇಶವನ್ನ ಯಾವಾಗಲೂ ಕೂಡ ನಾನು ಮಾನಸಿಕವಾಗಿ ಆಹ್ವಾನಿಸ್ತಾ ಇರ್ಬೇಕು. ನಾನು ಪುಸ್ತಕವನ್ನ ಓದ್ಲಿಕ್ಕೆ ಶುರು ಮಾಡ್ತಾ ಇದ್ದೇನೆ ಅಂದ್ರೆ ಆ ಉದ್ದೇಶದ ಶಕ್ತಿ ಇದೆಯಲ್ಲ, ಆ ಶಕ್ತಿயை ನಾನು ಹೆಚ್ಚಿಸ್ಕೊಳ್ತಾ ಇರ್ಬೇಕು, ಆಹ್ವಾನ ಮಾಡ್ತಾ ಇರ್ಬೇಕು. ಐ ಮಸ್ಟ್ ಇನ್ವೈಟ್ ದ ವೆರಿ ಆಬ್ಜೆಕ್ಟಿವ್ ಆಫ್ ದಟ್ ರೀಡಿಂಗ್ ಆಫ್ ಬುಕ್ಸ್ ಆರ್ ಸ್ಟಡಿಂಗ್ ಆಫ್ ಬುಕ್ಸ್. ಮತ್ತೆ ನಿಮ್ಮ ಸತ್ಯ ಕೇವಲ ನಿಮ್ಮ ಒಳಗಿಂದ ಬರ್ತಕ್ಕಂಥದ್ದು ಎಂಬುದನ್ನ ತಿಳಿಯಿರಿ. ಸತ್ಯ ಎಲ್ಲೋ ಹೊರಗಡೆ ಇದೆ ಅಂತ ತಿಳಿಬೇಡಿ. ಏನೋ ಒಂದು ಸತ್ಯಾಂಶವನ್ನ ನಾನು ತಿಳ್ಕೊಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲೋ ಹೊರಗಡೆಯಿಂದ ಬರ್ತಾ ಇದೆ ಅಂತಲ್ಲ, ನನ್ನ ಒಳಗಡೆಯಿಂದಾನೇ ಬರ್ಬೇಕು. ನಾನು ಓದುವಾಗ ಆ ರೀತಿಯ ಮನಸ್ಸು ನನ್ನಲ್ಲಿರ್ಬೇಕು. ಹಾಗೆ ಓದ್ತಾ ಹೋದ್ರೆ ನೋಡಿ, ಒಟ್ಟಾರೆಯಾಗಿ ನನ್ನ ಸ್ವರೂಪದ ಬದಲಾವಣೆಯು ಕೂಡ ಮರುರೂಪ ಆಗುತ್ತೆ, ಮರು ರೂಪಾಂತರವಾಗುತ್ತೆ. ನಾವು ಅದನ್ನೇ ಹೇಳ್ತೀವಿ, ಧ್ಯಾನಕ್ಕೆ ಮುಂಚೆ ಹೀಗಿದ್ದೆ, ಧ್ಯಾನಕ್ಕೆ ಬಂದ್ಮೇಲೆ ಹೀಗಾದೆ. ಧ್ಯಾನಕ್ಕೆ ಬರೋಕ್ ಮುಂಚೆ ನನ್ನ ಹತ್ರ ತೇಜಸ್ಸೇ ಇರ್ಲಿಲ್ಲ, ಆದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಓ ಶೈನಿಂಗ್, ತೇಜಸ್ಸು ಜೋರಾಗಿದೆ. ಇದನ್ನ ಹೇಳ್ತಾರೆ, ಮರುರೂಪಗೊಳಿಸುತ್ತದೆ. ಸೊ ಈ ದೃಷ್ಟಿಯಿಂದ, ಈ ಒಂದು ವಿಚಾರಗಳಿಂದ ನಾನು ಓದಿದಾಗ ಖಂಡಿತ ಆ ಪುಸ್ತಕ ನನ್ನ ಮೇಲೆ, ನನ್ನ ಜೀವನದ ಮೇಲೆ ಪ್ರಭಾವ ಬೀರೋದ್ರಲ್ಲಿ ಎರಡೇ ಮಾತೇ ಇಲ್ಲ. ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಗಿತ್ತು ಮೊದಲು ಓದಕ್ ಮುಂಚೆ ಈ ಮಾರ್ಗದರ್ಶನಗಳನ್ನ ನೋಡಿ ಅಂತ ಹೇಳ್ತಾರೆ. ಈ ಮನಸ್ಸಿನಲ್ಲಿ ನಾನು ಓದಿದ್ರೆ, ಈಗ ಕೇಳ್ತಾ ಇದ್ದೀವಿ, ಈ ಮನಸ್ಸಿನಿಂದಲೇ ಕೇಳ್ತಾ ಹೋದ್ರೆ ಸ್ವಾಧ್ಯಾಯ ಯೋಗ ಸಕ್ಸಸ್. ಸ್ವಾಧ್ಯಾಯ ಯೋಗದಿಂದ ಏನು ನಿರ್ವಹಣೆ ಮಾಡ್ತಾ ಇದ್ದಾರೆ, ಅಥವಾ ಮಹಾದ್ರಷ್ಟ ಟ್ರಸ್ಟ್ ಇಂದ ಏನ್ ನಿರ್ವಹಣೆ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ತೃಪ್ತಿಯೋ ತೃಪ್ತಿ. ದಟ್ ಈಸ್. ಹಾಗಾಗಿ ನಮ್ಮ ಜೀವನದಲ್ಲಿ ನೈಜವಾಗಿ ತಲುಪುವ ದಾರಿ ಹೊರಗಡೆ ಎಲ್ಲೂ ಇಲ್ಲ, ನಮ್ಮ ಒಳಗಡೆನೆ ಇದೆ. ಅದೇ ದೈವತ್ವವಾಗಿರುತ್ತದೆ. ಅದೇ ದೈವತ್ವ, ರಿಯಲ್ ಡೆಸ್ಟಿನೇಷನ್. ಅದು ಬೇರೆ ಏನೂ ಅಲ್ಲ, ಡಿವಿನಿಟಿ. ಅದೇ ಡಿವಿನಿಟಿ ನಮ್ಮ ಒಳಗಡೆನೆ ಇದೆ, ತಲುಪುವ ದಾರಿ ಒಳಗಡೆನೆ ಇದೆ. ಅದನ್ನ ನಾವು ಅಭ್ಯಾಸ ಮಾಡಬೇಕು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಒಂದು ಪುಸ್ತಕವನ್ನ, ಗ್ರಂಥವನ್ನ ನಾನು ಅಭ್ಯಾಸ ಮಾಡ್ತಾ ಹೋದ್ರೆ
ನನಗೆ ಬಹಳ ಬೇಗ ಆ ಪುಸ್ತಕದಲ್ಲಿರ್ತಕ್ಕಂಥ ಅಂಶಗಳು ಪ್ರಭಾವಕ್ಕೆ ಒಳಪಡಿಸುತ್ತೆ. ಈ ಪುಸ್ತಕದಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ 65 ಪರಾಮರ್ಶೆಯ ವಿಷಯಗಳನ್ನ ಕೊಟ್ಟಿದ್ದಾರೆ. 65 ಪರಾಮರ್ಶೆಯ ವಿಷಯಗಳು. ಇದು ಪುಸ್ತಕ ಇಲ್ಲಿ ನೋಡ್ಬೋದು ನೀವು, ಎ ಸ್ಮಾಲ್ ಬುಕ್ ಅಷ್ಟೇ. ಸೊ ಇಂಗ್ಲಿಷ್ ನಲ್ಲಿ ಇರುವಂತಹದ್ದು. ಇದರಲ್ಲಿ 65 ಪರಾಮರ್ಶೆಯ ವಿಷಯಗಳು ಅಂದ್ರೆ ಒಂದು ರೀತಿಯ ಚಾಪ್ಟರ್ಸ್ ಅಂತ ಅಂದುಕೊಳ್ಳಿ. 65 ಚಾಪ್ಟರ್ಸ್ ಇದೆ. ಆ 65 ಚಾಪ್ಟರ್ಸ್ ಕೂಡ ನನಗೆ ತುಂಬಾ ಇಷ್ಟವಾಗಿದ್ದೇನು ಅಂತಂದ್ರೆ, ಎರಡನೇ ಘಟ್ಟದಲ್ಲಿ ಆ ಪರಾಮರ್ಶೆಯ ವಿಷಯಗಳಿದೆಯಲ್ಲ, ಆ ಚಾಪ್ಟರ್ಸ್ ಟೈಟ್ಲ್ಸ್ ಇದೆಯಲ್ಲ, ಆ ಟೈಟ್ಲ್ಸ್ ನ ನೋಡಿದ್ರೇನೆ ತುಂಬಾ ಇಷ್ಟ ಆಗುತ್ತೆ. ಬೇರೆ ಓದಬೇಕಾದ್ದೇನೆ ಇಲ್ಲ. ಅದರಿಂದಲೇ ಒಂದು ವಿಶೇಷವಾದ ಜ್ಞಾನ ಸಿಗ್ತಾ ಹೋಗುತ್ತೆ. ಉದಾಹರಣೆಗೆ ಕೆಲವು ಚಾಪ್ಟರ್ಸ್ ಟೈಟ್ಲ್ಸ್ ಅನ್ನ ಹೇಳ್ಕೊಳ್ಳೋದಾದ್ರೆ, ಸಂಪೂರ್ಣ ದುಃಖದಲ್ಲಿದ್ದಾಗ ಆಧ್ಯಾತ್ಮ ಕೊಡುಗೆ ನೋಡಿ, ದ ಸ್ಪಿರಿಚುಯಲ್ ಗಿಫ್ಟ್ ಇನ್ ಶಿಯರ್ ಆಂಗ್ವಿಶ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ಅದನ್ನ ವಿಮರ್ಶೆ ನಾನ್ ಮಾಡ್ಕೋಬೇಕು, ಅನಲೈಸ್ ನಾನ್ ಮಾಡ್ಕೋಬೇಕು. ಕಷ್ಟ ಇದೆ, ಸಮಸ್ಯೆ ಇದೆ, ದುಃಖ ಇದೆ. ಆ ದುಃಖವನ್ನ ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ಬೇರೆ ಎಲ್ಲಿಯೂ ಕೂಡ ಸಾಧ್ಯ ಇಲ್ಲ, ಕೇವಲ ಆಧ್ಯಾತ್ಮ ಕ್ಷೇತ್ರದಲ್ಲಿ ಮಾತ್ರ. ಅದು ನಮಗೆ ಹೇಳ್ಕೊಡುತ್ತೆ. ಇದು ಆಧ್ಯಾತ್ಮ ಒಂದು ಫೈನಲ್, ಅದೇ ಫೈನಲ್. ಅದೊಂದು ವಿಶೇಷವಾದ ಬಹುಮಾನ, ಅದು ವಿಶೇಷವಾದ ಒಂದು ಕೊಡುಗೆ. ನಾನು ಎಲ್ಲೆಲ್ಲಿ ತಿರುಗಾಡಬೇಕಾದಿಲ್ಲ. ನೋಡಿ, ಎರಡನೇ ಇನ್ನೊಂದು ಟೈಟಲ್ ಹೇಳುತ್ತೆ, ಜೀವನದಲ್ಲಿ ನಿನ್ನ ಕರ್ತವ್ಯವನ್ನ ನೀನು ಮಾಡು. ಅದನ್ನೇ ಸ್ವಧರ್ಮ ಅಂತ ಕರಿತೀವಿ. ಅವರವರ ಧರ್ಮವನ್ನ ಅವರು ಮಾಡ್ಲೇಬೇಕು. ಡೂ ಯುವರ್ ಡ್ಯೂಟಿ ಇನ್ ಯುವರ್ ಲೈಫ್. ಬೇರೆ ಯಾರೋ ಏನೋ ಮಾಡ್ತಾ ಇದ್ದಾರೆ, ನಾನ್ ಮಾಡೋದಲ್ಲ. ಅವರವರ ಕರ್ತವ್ಯವನ್ನ ಅವರು ಮಾಡೋದೇ ಧರ್ಮ, ಸ್ವಧರ್ಮ. ನೋಡಿ, ಒಂದು ಟೈಟ್ಲ್ ಮೂಲಕ ಎಷ್ಟು ಚೆನ್ನಾಗಿ ಅರ್ಥವಾಗುತ್ತೆ. ಸ್ಥಿತಪ್ರಜ್ಞನಾಗಿರು ನೋಡಿ. ಸೊ ಸೆಲ್ಫ್ ಎನ್ಲೈಟೆಂಡ್ ಆಗಿರ್ಬೇಕು, ಸ್ಟೇಬಲ್ ಮೈಂಡ್ ಇರಬೇಕು. ಆಗಲೇ ಎಂಜಾಯ್ ಅನ್ನ ಮಾಡ್ಲಿಕ್ಕೆ, ಲೈಫ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆಗಲೇ ನಾನೊಬ್ಬ ನಿಜವಾದ ಸಾಧಕ ಅಂತ ಅಂದ್ಕೋಬಹುದು. ಸ್ಥಿತಪ್ರಜ್ಞೆ ಆಗಲೇಬೇಕು ಎಂಬತಕ್ಕಂತಹದ್ದು. ಬೀಯಿಂಗ್ ಅನ್ ಇಲ್ಯೂಮಿನ್ಡ್ ಒನ್ ಅಂತ ಹೇಳಿ. ಇಲ್ಲೊಂದು ಚಾಪ್ಟರ್ ಹೇಳುತ್ತೆ, ಜ್ಞಾನ ಕರ್ಮ. ಯಾವ ದಾರಿ? ವಿಚ್ ಪಾತ್, ನಾಲೆಡ್ಜ್ ಆರ್ ಆಕ್ಷನ್? ಚಾಪ್ಟರ್ ಹೇಳ್ತಾ ಇದೆ ನಮಗೆ ಒಂದು ಫುಡ್ ಫಾರ್ ಥಾಟ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಮನಸ್ಸಿಗೆ ಒಂದು ಫುಡ್ ಇದ್ದ ಹಾಗೆ. ಸೊ ನನಗೆ ಜ್ಞಾನ ಬೇಕಾ, ಕರ್ಮ ಬೇಕಾ? ಜ್ಞಾನ ದಾರಿ ಬೇಕಾ, ಕರ್ಮ ದಾರಿ ಬೇಕಾ? ಯಾವುದು ನಮಗೆ? ಅದನ್ನ ಅನಲೈಸ್ ಮಾಡ್ಕೋಬೇಕು. ಕರ್ಮ ಇಂಪಾರ್ಟೆಂಟಾ ಅಥವಾ ಜ್ಞಾನ ಇಂಪಾರ್ಟೆಂಟಾ? ಜ್ಞಾನದ ಮೂಲಕ ಕರ್ಮನ, ಕರ್ಮದ ಮೂಲಕ ಜ್ಞಾನನ? ಎಷ್ಟು ವಿಶೇಷ. ತ್ಯಾಗದ ನಿಯಮ ಇನ್ನೊಂದು ಚಾಪ್ಟರ್ ಹೇಳುತ್ತೆ, ದ ಲಾ ಆಫ್ ಸ್ಯಾಕ್ರಿಫೈಸ್. ತ್ಯಾಗದ ನಿಯಮ ಬೇಕಾ ಇದು ಜೀವನದಲ್ಲಿ? ಅವಶ್ಯಕತೆ ಇದೆಯಾ? ಇದ್ರೆ ಯಾವ ರೀತಿಯಲ್ಲಿ, ಎಂಥದ್ದನ್ನ ತ್ಯಾಗ ಅಂತ ಕರಿತೀವಿ ನಾವು? ನೋಡಿ, ಇದೆಲ್ಲ ನಮಗೆ ಪ್ರಶ್ನೆ, ತಿಳ್ಕೊಳ್ಳೇಬೇಕು. ಇನ್ನೊಂದು ಚಾಪ್ಟರ್ ಹೇಳುತ್ತೆ, ದೇವರು ಕೆಲಸ ಮಾಡುವ ಹಾಗೆ ಮಾಡು. ದಟ್ ಈಸ್ ಆತ್ಮ. ವರ್ಕ್ ಆಸ್ ಗಾಡ್ ವರ್ಕ್ಸ್ ಅಂತ ಹೇಳಿ. ದೇವರು ಅಂದ್ರೆ ಆತ್ಮ ಕೆಲಸ ಮಾಡುವ ಹಾಗೆ ಮಾಡು. 24/7. ಒಂದಲ್ಲ ಒಂದು ರೀತಿಯಲ್ಲಿ. ಅಂದ್ರೆ ನಿಷ್ಕ್ರಿಯನಾಗಬೇಡ ಅಂತ. ಕರ್ಮ ಮಾಡದೆ ಒಂದು ಕ್ಷಣವೂ ಕೂಡ ನೀನು ಸಮಯವನ್ನ ವೇಸ್ಟ್ ಮಾಡಬೇಡ, ತ್ಯಾಜ್ಯ ಮಾಡಬೇಡ. ನಿರಂತರವಾಗಿ ಕರ್ಮ ಮಾಡ್ತಾನೆ ಇರ್ಬೇಕು. ನಿನ್ನ ಸ್ವಂತ ಸ್ವರೂಪವನ್ನ ಪರಿವರ್ತಿಸು. ಟ್ರಾನ್ಸ್ಮ್ಯೂಟ್ ಯುವರ್ ಓನ್ ನೇಚರ್. ಬದಲಾವಣೆ ಜಗದ ನಿಯಮ, ಪರಿವರ್ತನೆ ಜಗದ ನಿಯಮ ಅಂತ ಕರಿತೀವಿ ನಾವು. ಚೇಂಜ್ ಆಗ್ಲೇಬೇಕು, ಬದಲಾವಣೆ ಆಗ್ಲೇಬೇಕು. ಚೇಂಜ್ ಈಸ್ ದ ಸೈನ್ ಆಫ್ ಗ್ರೋತ್. ಬೆಳವಣಿಗೆಯ ಸಂಕೇತ ಯಾವುದು ಅಂತಂದ್ರೆ ಬದಲಾವಣೆ. ಬದಲಾವಣೆ ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. 4 ಗಂಟೆ ಆಯ್ತು, 4:15 ಆಯ್ತು, 5 ಗಂಟೆ ಆಯ್ತು, 5 ಆಗ್ಲೇಬೇಕದು. ಹಗಲು ಆಯ್ತು, ರಾತ್ರಿ ಆಯ್ತು, ಆಗ್ಲೇಬೇಕು. 15 ದಿವಸಕ್ಕೊಮ್ಮೆ ಅಮಾವಾಸ್ಯೆ, 15 ದಿವಸಕ್ಕೊಮ್ಮೆ ಹುಣ್ಣಿಮೆ ಬರಲೇಬೇಕು, ಹೋಗ್ಲೇಬೇಕು. ನೋಡಿ, ಸೊ ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ವ್ಯಕ್ತಿಗತವಾಗಿ, ಪ್ರಾಣಿಗಳಿಗೆ, ಮತ್ತೊಂದಕ್ಕೆ, ನೇಚರ್ಗೆ, ಎಲ್ಲದಕ್ಕೂ ಕೂಡ. ನೇಚರ್ ಅದು ನೇಚರ್. ಅದು ನೋಡಿ,
ಪ್ರಕೃತಿ ಸ್ವಭಾವ ಬದಲಾವಣೆ ಆಗೋದು. ಸೊ ಬದಲಾವಣೆ ಆಗು, ಬದಲಿಸು ನಿನ್ನ ಎಲ್ಲ ಅಂಶಗಳನ್ನ. ಅದೇ ರೀತಿಯಲ್ಲಿ ಕರ್ಮಚಕ್ರದಿಂದ ಸ್ವಾತಂತ್ರ್ಯ ನೋಡಿ, ಚಾಪ್ಟರ್ ನೇಮ್ ಅದು, ಫ್ರೀಡಮ್ ಫ್ರಮ್ ದ ವೀಲ್ ಆಫ್ ಕರ್ಮ. ಇನ್ ನಮ್ಗೆಲ್ಲ ಬೇಕಾಗಿರೋದೆ ಸಾಕಪ್ಪ ಜೀವನ, ಎಂಡ್ ಮಾಡ್ಕೊಂಡ್ಬಿಡ್ಬೇಕು, ಪುನರಪಿ ಜನನಂ ಪುನರಪಿ ಮರಣಂ, ಯಾಕಪ್ಪ ನಮಗೆ ನೋಡಿ. ಈ ಕರ್ಮಚಕ್ರದಿಂದ ಸ್ವಾತಂತ್ರ್ಯವನ್ನ ಪಡಿಬೇಕು, ಎಲ್ಲರ ದೃಷ್ಟಿ ಇದು. ಇನ್ನೊಂದು ಚಾಪ್ಟರ್ ಹೇಳುತ್ತೆ, ನಾನು ಎಂಬ ತಿಳಿಯುವ ಶಕ್ತಿ, ಆಧ್ಯಾತ್ಮಿಕ ವಿಚಾರ ಇದು. ದ ಪವರ್ ಆಫ್ ಸೆಲ್ಫ್ ನೋಯಿಂಗ್. ನಾನು ಎಂಬ ತಿಳಿಯುವ ಶಕ್ತಿ ಹೇಗೆ, ಎಂತದ್ದು, ಯಾಕೆ ತಿಳಿಬೇಕು ನಾನು? ನನ್ನನ್ನು ನಾನು ತಿಳಿಯೋದೇನು? ನಾನು ಅಂದ್ರೆ ಯಾರು? ಆ ನಾನುಗಳು ಎಷ್ಟಿವೆ? ಅದರಲ್ಲಿ ಬಹಳ ಮುಖ್ಯವಾದದ್ದು ಯಾವುದು ನೋಡಿ, ಇದೆಲ್ಲ. ಇನ್ನೊಂದು ಹೇಳುತ್ತೆ, ತ್ಯಜಿಸುವುದು ಕರ್ಮವೆಸಗುವುದು ಯಾವ ದಾರಿ? ತ್ಯಜಿಸುವುದು ಕರ್ಮವೆಸಗುವುದು ಯಾವ ದಾರಿ? ವಿಚ್ ಪಾತ್? ರಿನೌನ್ಸಿಯೇಷನ್ ಆರ್ ಆಕ್ಷನ್? ನೋಡಿ, ಕರ್ಮ ಮಾಡೋದ ಇಲ್ಲ ಕರ್ಮವನ್ನ ತಪ್ಪಿಸಿಕೊಂಡು ಸುಮ್ಮನೆ ಇರೋದು? ತ್ಯಾಜ್ಯ, ಅದನ್ನ ತ್ಯಾಗ ಅಂತ ಹೇಳೋದಿಲ್ಲ, ತ್ಯಜಿಸೋದು ಅದು ಬೇರೆ. ಅದು ಯಾವುದು? ಕರ್ಮ ಮಾಡ್ಲೇಬೇಕಾ ಅಥವಾ ಕರ್ಮ ಮಾಡದೇನೆ ತ್ಯಜಿಸ್ಬೇಕಾ? ಅದೇ ರೀತಿಯಲ್ಲಿ ಇನ್ನೊಂದು ಚಾಪ್ಟರ್, ಧ್ಯಾನದ ವಿಧಾನ, ದ ಮೆಥಡ್ ಆಫ್ ಮೆಡಿಟೇಷನ್. ಮತ್ತೆ ಇದ್ರ ಬಗ್ಗೆ ನಾವು ಸಾಕಷ್ಟು ಹೇಳುವಷ್ಟಿಲ್ಲ, ನಾವೆಲ್ಲ ಅದರಲ್ಲಿ ಮಾಸ್ಟರಿ ಓವರ್ ದಟ್ ನಾಲೆಡ್ಜ್. ಅಂಡ್ ಆಧ್ಯಾತ್ಮಿಕ ಕೆಲಸ ಎಂದಿಗೂ ತ್ಯಾಜ್ಯವಾಗುವುದಿಲ್ಲ. ಸ್ಪಿರಿಚುವಲ್ ವರ್ಕ್ ಈಸ್ ನೆವರ್ ವೇಸ್ಟೆಡ್. ನಾವು ಆಧ್ಯಾತ್ಮಿಕ ಕೆಲಸ ಅಂತ ಹೇಳಿ ಏನ್ ಮಾಡ್ತೀವಿ, ಅದು ಯಾವುದೂ ಕೂಡ ವೇಸ್ಟ್ಫುಲ್ ವರ್ಕ್ ಅಲ್ಲ, ತ್ಯಾಜ್ಯ ಅಲ್ಲ, ಬಿಸಾಕೋದಲ್ಲ. ಅದನ್ನ ಪ್ರತಿ ಒಂದರಲ್ಲಿಯೂ ಕೂಡ ಒಂದೊಂದು ರೀತಿಯ ಜ್ಞಾನ, ವಿಸ್ಡಮ್ ನಮಗ್ ಸಿಗ್ತಾ ಹೋಗುತ್ತೆ. ಅನೇಕ ಸಾವಿರಗಳಲ್ಲಿ ಒಬ್ಬನು ಮಾತ್ರ, ಟೈಟಲ್, ಅನೇಕ ಸಾವಿರಗಳಲ್ಲಿ ಒಬ್ಬನು ಮಾತ್ರ. ಯಾಕಿದು ನೋಡಿ, ಎಷ್ಟು ಕ್ಯೂರಿಯಾಸಿಟಿ ಬೆಳೆಯುತ್ತಿದ್ದ. ಏನಿದು, ಹೇಗಿದು, ಸಾವಿರದಲ್ಲಿ ಒಬ್ಬ ಅಂತ ಏನಿದು, ಯಾಕಿದು, ಹೇಗೆ? ಓನ್ಲಿ ಒನ್ ಇನ್ ಮೆನಿ ಥೌಸಂಡ್ಸ್, ಹೇಗೆ ಇದು, ಯಾವುದರಲ್ಲಿ? ಸೊ ಇದನ್ನ ನಾವು ತಿಳಿತಾ ಹೋಗ್ತೀವಿ. ಇನ್ನೊಂದು ಚಾಪ್ಟರ್ ಹೇಳುತ್ತೆ, 4 ವಿಧದ ಭಕ್ತರು, ದ 4 ಡಿವೋಟೀಸ್. ಇನ್ನೊಂದು, ಫ್ರೀಯಿಂಗ್ ಫ್ರಮ್ ರಾಗ ಅಂಡ್ ದ್ವೇಷ. ಫ್ರೀಯಿಂಗ್ ಫ್ರಮ್ ರಾಗ ಅಂಡ್ ದರ್ ಇಸ್ ಅಟ್ರಾಕ್ಷನ್ ಅಂಡ್ ಅವರ್ಷನ್. ಸೊ ರಾಗದ್ವೇಷಗಳಿಂದ ಮುಕ್ತರಾಗೋದು. ನಮ್ಗೆ ಇದು ಯಾವುದು ಬೇಕಾಗದೆ ಇರೋದು, ಮುಕ್ತರಾಗಬೇಕು ಅಂತಂದ್ರೆ ರಾಗದ್ವೇಷಗಳಿಂದ. ನೋಡಿ, ಯಾವುದು ಎರಡೂ ಕೂಡ ಬೇಕಿಲ್ಲ, ಮೋಹ ಬೇಕಿಲ್ಲ, ದ್ವೇಷನೂ ಬೇಕಿಲ್ಲ. ಪ್ರೇಮದ ಜೊತೆಯಲ್ಲಿ ಶುದ್ಧತ್ವದಿಂದ ಇರು, ಅನದರ್ ಚಾಪ್ಟರ್. ಪ್ರೇಮದ ಜೊತೆಯಲ್ಲಿ ಶುದ್ಧದಿಂದ ಇರು. ಶುದ್ಧತ್ವ ಬಹಳ ಇನ್ವರ್ಟೆಡ್ ಕಾಮರ್ಸ್ ಮತ್ತೆ ಅಂಡರ್ಲೈನ್ ಮತ್ತೆ ರೆಡ್ಡಿಂಗ್ ಅಲ್ಲಿ ಅಂಡರ್ಲೈನ್ ಮಾಡ್ಬೇಕು. ಶುದ್ಧತ್ವ, ಪವಿತ್ರವಾದ ಪ್ರೇಮ, ಶುದ್ಧವಾದ ಪ್ರೇಮ, ಆ ತತ್ವದಲ್ಲಿ ನೀನಿರು, ಎಲ್ಲ ಸಿಗುತ್ತೆ ನಿನಗೆ. ಇನ್ನೊಂದು ಉದಾಹರಣೆಗೆ, ದೈವಿ ಜೀವನವನ್ನ ಜೀವಿಸು, ಲಿವಿಂಗ್ ಎ ಡಿವೈನ್ ಲೈಫ್ ಅಂತ ಹೇಳಿ. ಕೊನೆಗೆ ಅದೇ ನಮ್ಗೆಲ್ಲ ಬೇಕಾಗಿರೋದು. ನಾವೆಲ್ಲರೂ ಕೂಡ ದೇವರುಗಳು ಅಂತ ಗೊತ್ತು, ಆದ್ರೆ ಹೇಗೆ ಆ ಡಿವೈನ್ ಲೈಫ್ ಅನ್ನ ಲೀಡ್ ಮಾಡಬೇಕು? ಬೇಕು, ಕರೆಕ್ಟ್. ಹೇಗೆ? ಆ ಡಿವೈನ್ ಕ್ಯಾರೆಕ್ಟರ್ಸ್ ಬೇಕು, ಹೇಗೆ, ಏನದು? ಅದೆಲ್ಲ ಗೊತ್ತಾದ್ರೆ ಆವಾಗ ನಾನು ದೈವಿ ಜೀವನವನ್ನ ಜೀವಿಸಬಹುದು, ಇಲ್ಲವಾದ್ರೆ ಇಲ್ಲ. ಹಾಗಾಗಿ ಇಷ್ಟು ಉದಾಹರಣೆಗಳನ್ನ 65 ಚಾಪ್ಟರ್, ಪ್ರತಿಯೊಂದು ಚಾಪ್ಟರ್ ಹೆಸರು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ, ಓದ್ಲೇಬೇಕು. ಉದಾಹರಣೆಗಿದು. ಅಂಡ್ ಇಲ್ಲಿ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟ ಅಚ್ಚುಕಟ್ಟಾಗಿ ನೋಡಿ, ವೆರಿ ನೀಟ್ಲಿ, ಸಂಕ್ಷಿಪ್ತವಾಗಿ, ಸ್ಪಷ್ಟವಾಗಿ ಆ ಸಾರ ಏನಿದೆ, ಸಾರಾಂಶ ಏನಿದೆ ಅದನ್ನ ನೀಡ್ತಾ ಹೋಗುತ್ತದೆ. ಆ ಸಾರವನ್ನ, ಟಿಪ್ಸ್ ನಾವು ಬುಲೆಟ್ಸ್ ನಲ್ಲಿ ಕೊಡ್ತೀವಲ್ಲ ಹಾಗೆ ಒಂದೊಂದು ಪಾಯಿಂಟ್ ನಿಮಗೆ ವಿಶ್ಲೇಷಣೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ದಾರಿ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಸೊ ಒಂದೊಂದು ವಿಷಯದ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ, ಸಂಕ್ಷಿಪ್ತವಾಗಿ, ಸ್ಪಷ್ಟವಾಗಿ ಸಾರವನ್ನ ಕೊಡ್ತಾ ಹೋಗುತ್ತೆ, ಸಮರಿಯನ್ನ ಕೊಡ್ತಾ ಹೋಗುತ್ತೆ, ಕ್ರೀಮ್ ಆಫ್ ದಟ್ ಚಾಪ್ಟರ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತೀನಿ. ಅಂಡ್ ಪ್ರತಿ ಚಾಪ್ಟರ್ ಕೊನೆಯಲ್ಲಿ ಅಫ್ಕೋರ್ಸ್ ಒಂದು ರಿವ್ಯೂ ವರ್ಕ್ಶೀಟ್ ಅಂತ ಹೇಳಿ, ಸಮೀಕ್ಷಾ ವರದಿ ಅಂತಲೂ ಕೂಡ, ನೀವು ಓದದ ಮೇಲೆ ನಿಮ್ಗೆ ಏನ್ ಅರ್ಥವಾಗಿದೆ, ಏನ್ ಅರ್ಥವಾಗಿಲ್ಲ, ಅಥವಾ ಎಷ್ಟು ಮಟ್ಟಿಗೆ ಅರ್ಥವಾಗಿದೆ, ತುಂಬಾ ಸಂಕ್ಷಿಪ್ತವಾಗಿ ಅದನ್ನ ನೀಡಿರ್ತಕ್ಕಂಥದ್ದು ಕೂಡ ನಾವೇ ಚೆಕ್ ಮಾಡ್ಕೋಬಹುದು ಓದಿದ ಮೇಲೆ.
ಇದಿಷ್ಟು ಒಂದು ಭಾಗದ ಪುಸ್ತಕದ ಪರಿಚಯ. ಇಷ್ಟೆಲ್ಲ ಹೇಳಿದ್ರಿ ಸರ್, ಏನೇನೋ ಒಂದೊಂದು ವಿಷಯದ ಸಂಬಂಧದಲ್ಲಿ ತುಂಬಾ ವಿಶ್ಲೇಷಣೆ ಚೆನ್ನಾಗಿದೆ, ಟಿಪ್ಸ್ ರೂಪದಲ್ಲಿ ಇದೆ, ಮತ್ತೊಂದಿದೆ. ಬಟ್ ಅದು ಹೇಗೆ ನಂಬೋದು ಹೇಗೆ? ಅದಕ್ಕೆ ಇಲ್ಲಿ ಕೆಲವು ಉದಾಹರಣೆಯನ್ನ ಅಂತ ತಗೊಳ್ತೀನಿ, ಚಾಪ್ಟರ್ ವೈಸ್ ಕೆಲವು ಉದಾಹರಣೆಯನ್ನ. ಫಾರ್ ಎಕ್ಸಾಂಪಲ್, 4 ವಿಧದ ಭಕ್ತರು ಅಂತ ಹೇಳಿ ಒಂದು ಟೈಟಲ್ ಇದೆ, ಒಂದು ಪರಾಮರ್ಶೆಯ ವಿಷಯ ಇದೆ. 4 ವಿಧದ ಭಕ್ತರು. ನೋಡಿ, ದೇವರೊಡನೆ ಸಂಬಂಧವನ್ನ ಹುಡುಕಿಕೊಳ್ಳುವಂತಹ ಜನರಲ್ಲಿ 4 ವಿಧದಲ್ಲಿ ಕಾಣ್ತೇವೆ. ಯಾಕೆಂದ್ರೆ ನಾವು ನೀವು ಇವಾಗ ಅಲ್ಲಿಗೆ ಸಾಧನ ಮಾರ್ಗದಲ್ಲಿ ಮುಕ್ತಿ, ಮೋಕ್ಷ, ಸಾಕ್ಷಾತ್ಕಾರ ಇದೆ ತಾನೆ. ಈ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂದ್ರೆ ಆ ಆತ್ಮ ಪರಮಾತ್ಮನಲ್ಲಿ ಲೀನವಾಗ್ಬೇಕು, ಏಕವಾಗ್ಬೇಕು. ಜೀವಾತ್ಮ ಇದೆ, ಪರಮಾತ್ಮ ಇದೆ. ಆ ಜೀವಾತ್ಮ ಯಾವಾಗ್ಲೂ ಹಾತೊರಿತಾ ಇದೆ, ಎಸ್ ನಾನು ಪರಮಾತ್ಮನೊಡನೆ ಲೀನವಾಗಿ ಏಕವಾಗಬೇಕು. ಅಂದ್ರೆ ಆ ದೇವರೊಡನೆ ಸಂಬಂಧವನ್ನ ಹುಡುಕೋದಿಕ್ಕೆ ನಮ್ಮಲ್ಲಿ ಜನರಲ್ಲಿ 4 ವಿಧದ ಜನರಿರ್ತಾರೆ. ನಂಬರ್ 1, ವಿಶ್ವದಲ್ಲಿ ಬೇಸರವಾಗಿರುವವರು, ಬೇಸರಗೊಂಡವರು, ಬೇಜಾರಾಗೋಗಿದೆ, ಬರೀ ದುಃಖ, ಬರೀ ಕಷ್ಟ, ಬರೀ ಸಮಸ್ಯೆ. ಮಾನಸಿಕವಾಗಿ ಭೌತಿಕವಾಗಿ ಸಂಕಟವೋ ಸಂಕಟ. ನೋಡಿ, ಬೇಸರ. ನೋಡಿ, ಮಾನಸಿಕವಾಗಿಯೂ ಸರಿಯಾಗಿಲ್ಲ, ಮತ್ತೆ ಭೌತಿಕವಾಗಿಯೂ ಸರಿ ಇಲ್ಲ. ಮನಸ್ಸು ಸರಿಯಾದ ಆಲೋಚನೆ ಮಾಡ್ತಾ ಇಲ್ಲ, ಭೌತಿಕವಾಗಿ ಒಳ್ಳೆ ಮನೆ ಇಲ್ಲ, ಒಳ್ಳೆ ವ್ಯವಸ್ಥೆ ಇಲ್ಲ, ಸೌಲಭ್ಯ ಇಲ್ಲ, ಸೌಕರ್ಯ ಇಲ್ಲ, ಸಂಕಟ. ಅದರ ಜೊತೆಗೆ ಭಯ ಇದೆ. ಅಯ್ಯೋ ಮುಂದೆ ಹೇಗೋ ಏನೋ, ಏನಾಗುತ್ತೋ ಏನೋ, ನನಗೆ ಸರಿಯಾಗಿ ಸಿಗುತ್ತೋ ಇಲ್ಲ. ನೋಡಿ, ಭಯ ಇದೆ. ಜೊತೆಯಲ್ಲಿ ಪ್ರತಿಕೂಲತೆಗಳು ಕೂಡ ಇದೆ. ಆಗಿಂದಾಗೆ ಹೆವಿ ರೈನ್ ಬಂದ್ರೆ ಹೋಯ್ತಲ್ಲ, ಜಾಸ್ತಿ ಮಳೆ ಬಂತು, ಪ್ರತಿಕೂಲ. ಅದು ಭೂಕಂಪ ಆಯ್ತು, ಪ್ರತಿಕೂಲ. ಹೇಗೆ ನೋಡಿ, ನನ್ನದೇ ಆಗಿರ್ತಕ್ಕಂಥ ನನ್ನ ಸಮಸ್ಯೆಗಳು, ಜೊತೆಯಲ್ಲಿ ನೇಚರ್ ಓಡ್ತಕ್ಕಂಥದ್ದು ಕೂಡ ಇದೆ, ಪ್ರತಿಕೂಲತೆಗಳು. ಸೊ ಇದೆಲ್ಲವನ್ನ ನಿವಾರಿಸಿಕೊಳ್ಳೋದಿಕ್ಕೆ, ಈ ಸಂಕಟದಿಂದ ಪಾರಾಗ್ಲಿಕ್ಕೆ, ಭಯ, ಸಂಕಟ ಮತ್ತೆ ಪ್ರತಿಕೂಲತೆಗಳಿಂದ ಆಗ್ತಕ್ಕಂಥ ಏನೆಲ್ಲ ದುಷ್ಪರಿಣಾಮ ಇದೆ, ಅದರಿಂದ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಅಥವಾ ಬಗೆಹರಿಸ್ಕೊಳ್ಳೋದಿಕ್ಕೆ ದೇವರನ್ನ ಪೂಜಿಸೋದು. ಅಂಥವ್ರು ಯಾರು? ವಿಶ್ವದಲ್ಲಿ ಬೇಸರವಾಗಿರುವವರು. ಅದಕ್ಕೆ ನಮ್ಮಲ್ಲಿ ಹೇಳ್ತೀವಲ್ಲ, ಸಾಮಾನ್ಯವಾಗಿ ಹೇಳ್ತೀವಿ, ಸಂಕಟ ಬಂದಾಗ ವೆಂಕಟರಮಣ ಅಷ್ಟೇ. ಕಷ್ಟ ಬಂದಾಗ ಗೋವಿಂದ, ದೇವರೇ ನೀನೇ ಗತಿ. ಸೊ ಅಂಥವ್ರು ಇವರು. ಕಷ್ಟಗಳು, ಭಯ, ಸಂಕಟ ಅಥವಾ ಅನೇಕ ಸಮಸ್ಯೆಗಳಿಂದ ಕೂಡಿದ ಜನ, ಅಂಥವರು ದೇವರನ್ನ ಮೊರೆ ಹೋಗ್ತಾರೆ, ಅಂದ್ರೆ ದೇವರನ್ನ ಪೂಜೆ ಮಾಡ್ತಾರೆ. ಅದು ಒಂದು. ಇನ್ನು ಎರಡನೇದಾಗಿ ಸಂತೋಷವನ್ನ ಹುಡುಕುವವರು. ಸಂತೋಷ, ಇವ್ರಿಗೆ ಆಲ್ರೆಡಿ ಒಂದಷ್ಟು ಸೌಲಭ್ಯ ಇದೆ, ಸೌಕರ್ಯ ಇದೆ, ಮನೆ ಇದೆ, ಮತ್ತೊಂದಿದೆ, ಎಲ್ಲ ಕರೆಕ್ಟ್. ಆದ್ರೆ ಎಲ್ಲ ಇದ್ದು ಸಂತೋಷ ಸಿಗ್ತಾ ಇಲ್ಲ. ನೋಡಿ, ಸಂಕಟ ಇಲ್ಲ ಅವರಲ್ಲಿ, ಭಯನೂ ಇಲ್ಲ, ಏನೂ ಇಲ್ಲ, ಆದ್ರೆ ಸಂತೋಷ ಇಲ್ಲ. ಸಂಪತ್ತಿದೆ, ಸಂಸಾರ ಇದೆ, ಇದೆಲ್ಲದರ ಮಧ್ಯೆ ಅವ್ರಿಗೆ ಯಾಕೋ ಸಂತೋಷ. ಆ ಸಂತೋಷವನ್ನ ಪಡೆಯೋದಿಕ್ಕಾಗಿ ಆಧ್ಯಾತ್ಮ ಸಾಧನಗಳನ್ನ ಉಪಯೋಗಿಸುವುದು. ಆಧ್ಯಾತ್ಮ ಸಾಧನ ಅಂದ್ರೆ ಇಂಥ ಡಿಸ್ಕೋರ್ಸಸ್ ಅನ್ನ ಕೇಳೋ ತನಕ ಓಕೆ, ಅಲ್ಲಿಂದ ಆಚೆಗೆ ಹೋದ್ಮೇಲೆ ನಾಟ್ ಓಕೆ. ಸೊ ಇದು ಸಾಧನ ಒಂದು. ಸೊ ಆಧ್ಯಾತ್ಮ ಸಂಬಂಧ ಸಾಧನಗಳನ್ನ ಉಪಯೋಗಿಸ್ತಾ ಹೋಗೋದು. ಅವ್ರು ಯಾರೋ ಧ್ಯಾನ ಮಾಡಿದ್ರು, ನಾನು ಸ್ವಲ್ಪ ಧ್ಯಾನ ಮಾಡೋಣ. ಅವ್ರು ಯಾರೋ ಭಜನೆಗೆ ಹೋದ್ರು, ನಾನು ಸ್ವಲ್ಪ ಭಜನೆ ಮಾಡೋಣ. ಅವ್ರು ಯಾರೋ ಒಂದು ಸದ್ಗ್ರಂಥವನ್ನು ಓದಿದ್ರು, ನಾನು ಓದೋಣ. ಅಷ್ಟೇ ಉಪಯೋಗಿಸ್ಕೊಳ್ತಾರೆ, ಆದ್ರೆ ಪೂರ್ತಿಯಾಗಿ ಫಲವನ್ನ ಪಡೆಯೋದಿಲ್ಲ. ಸಂತೋಷ ಆ ಮಟ್ಟಿಗೆ ಸಿಗುತ್ತಷ್ಟೇ, ಶಾಶ್ವತವಾಗಿರೋದಿಲ್ಲ ಅದು. ಹಾಗೆ ಸಂತೋಷವನ್ನ ಹುಡುಕ್ತಕ್ಕಂಥ ಅವರು ಆಧ್ಯಾತ್ಮ ಸಾಧನಗಳನ್ನ ಅವರು ಉಪಯೋಗಿಸ್ಕೊಳ್ತಾ ಹೋಗ್ತಾರೆ. ಅಂಥವ್ರು ಎರಡನೇ ಕ್ಯಾಟಗರಿ. ಇನ್ನು ಮೂರನೇದು ಆಧ್ಯಾತ್ಮ ಅಭಿವೃದ್ಧಿಯನ್ನ ಹುಡುಕುವವರು. ಈಗ ಆಧ್ಯಾತ್ಮ ಸಾಧನಗಳನ್ನ ಬಳಕೆ ಮಾಡಿದ್ರು ಸಂತೋಷ ಸಿಕ್ತು, ಕರೆಕ್ಟ್. ಅದು ನೆಕ್ಸ್ಟ್ ಸ್ಟೆಪ್ ನಲ್ಲಿ ಆಧ್ಯಾತ್ಮ ಅಭಿವೃದ್ಧಿಯನ್ನ, ಅದರಲ್ಲಿಯೇ ಪ್ರೋಗ್ರೆಸ್ ಅನ್ನ ಅಥವಾ ಡೆವಲಪ್ಮೆಂಟ್ ಅನ್ನ ಕಾಣುವಂತಹದ್ದು. ಪ್ರಗತಿ ಮತ್ತೆ ಸ್ವ ಸಾಕ್ಷಾತ್ಕಾರಕ್ಕಾಗಿ ಜ್ಞಾನ ಮತ್ತು ಮೇಧಸ್ಸನ್ನ ಪಡೆಯುವವರು.
ನಾಲೆಡ್ಜ್ ಅಂಡ್ ವಿಸ್ಡಮ್ ಎರಡನ್ನೂ ಕೂಡ ಪಡಿತಾ ಹೋಗ್ತಾರೆ. ಮತ್ತಷ್ಟು ಚೆನ್ನಾಗಿ ಡೆಪ್ತ್ ಅಲ್ಲಿ ಧ್ಯಾನ ಮಾಡ್ತಾರೆ, ಡೆಪ್ತ್ ಅಲ್ಲಿ ಸ್ವಾಧ್ಯಾಯನ ಮಾಡ್ತಾರೆ, ಡಿಸ್ಕೋರ್ಸಸ್ ಅನ್ನ ಇನ್ ಡೆಪ್ತ್ ಅಲ್ಲಿ ಕೇಳ್ತಾರೆ. ನೋಡಿ, ಆ ಕೇಳುವ, ಓದುವ ಅಥವಾ ಧ್ಯಾನ ಮಾಡುವ ಗುರಿ ಏನಾಗಿರುತ್ತೆ? ಆ ಜ್ಞಾನವನ್ನ ಹೆಚ್ಚಿಸಿಕೊಳ್ಳೋದು ಒಂದು. ಎರಡನೇದು ಮೇಧಸ್ಸನ್ನ ಜಾಸ್ತಿ ಮಾಡಿಕೊಳ್ಳೋದು. ಯಾತಕ್ಕೆ? ಸ್ವ ಸಾಕ್ಷಾತ್ಕಾರಕ್ಕೆ, ನಾನು ಯಾರು ಅಂತ ತಿಳಿಯೋದಿಕ್ಕೆ. ನಾನು ಯಾರು ಅಂತ ತಿಳಿಲಿಕ್ಕೆ ಹೋಗ್ತಾರಲ್ವಾ, ಅಂಥವರು ಆಧ್ಯಾತ್ಮ ಅಭಿವೃದ್ಧಿಯನ್ನ ಹುಡುಕುವವರು 3ನೇ ಕ್ಯಾಟಗರಿ ಜನ. ಇನ್ನು 4ನೇವರು ಬುದ್ಧಿವಂತರು ಅಥವಾ ಜ್ಞಾನಿಗಳು. ಜ್ಞಾನಿಗಳು ಆತ್ಮನನ್ನ ಈಗಾಗಲೇ ತಿಳಿದಿರುವವರು ಜ್ಞಾನಿಗಳು. ಆತ್ಮ ಅಂದ್ರೆ ಏನು ಅಂತ ಗೊತ್ತಿದೆ, ಅದರ ಬಗ್ಗೆ ಎಲ್ಲ ಗೊತ್ತಿದೆ. ಅಲ್ಲದೆ ದೇವರು ಮಾತ್ರವೇ ಜಾರಿಯಲ್ಲಿ ಇರ್ತಕ್ಕಂಥವನು, ಇದನ್ನ ಬಿಟ್ಟು ಬೇರೇನೂ ಬಯಸುವುದಿಲ್ಲ. ನೋಡಿ, ಆತ್ಮದ ಬಗ್ಗೆ ಚಿಂತನೆ, ದೇವರೊಬ್ಬನೇ ಏನಾದ್ರೂ ಕೊಡೋದು ಬಿಡೋದು ಮತ್ತೊಂದಾದ್ರೆ, ಅಥವಾ ಇರೋದಾದ್ರೆ ಅವನೊಬ್ಬನೇ ಶಾಶ್ವತವಾಗಿ, ಇನ್ಯಾರೂ ಇಲ್ಲ. ಕೇವಲ ಆ ವಿಷಯದಲ್ಲಿಯೇ ಮಗ್ನನಾಗಿರೋದು, ಸಮ್ಮಿಲನವಾಗಿರೋದು. ಅಂಥವರು ಜ್ಞಾನಿಗಳು. ಅಂದ್ರೆ ಸ್ಥಿತಪ್ರಜ್ಞರು, ನಿಶ್ಚಲ, ಯಾವುದೇ ರೀತಿಯ ಯೋಚನೆಯಲ್ಲಿ, ವಿಚಾರಗಳಲ್ಲಿ, ಮತ್ತೊಂದರಲ್ಲಿ ವಿಕಲ್ಪವನ್ನ ಹೊಂದದೇ ಇರ್ತಕ್ಕಂಥವರು ಅವರು ಜ್ಞಾನಿಗಳು. ಅಂದ್ರೆ ಈ 4 ವಿಧದ ಜ್ಞಾನಿಗಳನ್ನ ಭಗವದ್ಗೀತೆಯಲ್ಲಿ ಬೇರೆ ಬೇರೆ ಅಧ್ಯಾಯಗಳಲ್ಲಿ, ಬೇರೆ ಬೇರೆ ಶ್ಲೋಕಗಳಲ್ಲಿ ಕೊಟ್ಟಿರೋದನ್ನ ಇವರು ಈ ರೀತಿಯಲ್ಲಿ ಒಂದು ಚಾಪ್ಟರ್ ನಲ್ಲಿ ನೋಡಿ. ಇದು ತುಂಬಾ ನಮಗೆ ಸುಲಭ ಆಯ್ತು. ತಕ್ಷಣ ರೆಡಿ ರೆಕನರ್ ಇದ್ದಾಗೆ ಅದ್ಯಾವ್ದೋ 4 ವಿಧದ ಭಕ್ತರಂತೆ, ಯಾರು ನೋಡೋಣ ಅಂತ ಹೇಳಿ ಆ ತಕ್ಷಣ ಆ ಚಾಪ್ಟರ್ ತೆಗೆದ್ರೆ ಗೊತ್ತಾಗುತ್ತೆ. ಅನೇಕ ಶ್ಲೋಕಗಳನ್ನು ಓದುವ ಅವಶ್ಯಕತೆನೇ ಇಲ್ಲ. ಅಥವಾ ಇನ್ನಷ್ಟು ವಿಚಾರ ವಿಶ್ಲೇಷಣೆ ಜಾಸ್ತಿ ಬೇಕು ಅಂದ್ರೆ ಆಗ ನಾನು ಭಗವದ್ಗೀತೆಯನ್ನ ಆಧಾರವಾಗಿ ಇಟ್ಕೊಂಡು ಶ್ಲೋಕಗಳ ಮಧ್ಯದಲ್ಲಿ ಇದನ್ನು ಕೂಡ ಸೇರಿಸ್ಕೊಂಡು ನಾನು ಓದ್ತೀನಿ. ಇದು ವಿಶೇಷ ಈ ಪುಸ್ತಕದ್ದು. ಇನ್ನೊಂದು ಉದಾಹರಣೆ ಚಾಪ್ಟರ್ ತಗೊಂಡ್ಬಿಡೋಣ. ಇನ್ನೊಂದು ಉದಾಹರಣೆ, ದಟ್ ಈಸ್ ತ್ಯಾಗದ ನಿಯಮ, ಲಾ ಆಫ್ ಸ್ಯಾಕ್ರಿಫೈಸ್ ಅಂತ ಹೇಳಿ. ಲಾ ಆಫ್ ಸ್ಯಾಕ್ರಿಫೈಸ್, ತ್ಯಾಗ ಅನ್ನೋದು ಯಾವಾಗ ಹುಟ್ಟಿತು? ಪ್ರಾರಂಭದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ತ್ಯಾಗ ಎನ್ನುವ ಪದ, ಎನ್ನುವ ಮೌಲ್ಯ ಅಥವಾ ಒಂದು ವ್ಯಾಲ್ಯೂ ಯಾವಾಗ ಹುಟ್ಟಿತು ಅಂತಂದ್ರೆ ಯೋಗೀಶ್ವರ ಹೇಳ್ತಕ್ಕಂಥ ಒಂದು ಮಾತು. ಯೋಗೀಶ್ವರ ಅಂದ್ರೆ ಸದ್ಯಕ್ಕೆ ನಾವು ರೆಫರ್ ಮಾಡೋದು ಶ್ರೀಕೃಷ್ಣ, ಪೂರ್ಣಾತ್ಮ ಶ್ರೀಕೃಷ್ಣ ಏನ್ ಹೇಳ್ತಾನೆ? ನಾನು ಯಾವಾಗ ಈ ಪ್ರಪಂಚವನ್ನ ಸೃಷ್ಟಿಸಿದೆನೋ ಆಗಲೇ ನಾನು ತ್ಯಾಗ ಎಂಬ ಧೋರಣೆಯನ್ನ ಸಂಸ್ಥಾಪಿಸಿರುತ್ತೇನೆ. ಸೊ ಇಲ್ಲಿ ನಾನು ಎಂಬತಕ್ಕಂಥದ್ದು ದಟ್ ಈಸ್ ಆತ್ಮ. ಆತ್ಮ ಯಾವಾಗ ಈ ಶರೀರದ ಜೊತೆಗೆ ಸೃಷ್ಟಿಯಾಯಿತೋ ಅದರ ಜೊತೆಯಲ್ಲೇ ಹುಟ್ಟಿರ್ತಕ್ಕಂಥದ್ದು ತ್ಯಾಗ ಅನ್ನೋ ಪದ. ಅಂದ್ರೆ ತುಂಬಾ ಪ್ರಾಚೀನವಾದದ್ದೇ ಅಂತ ಅರ್ಥ. ಇದೇನು ಹೊಸದೇನಲ್ಲ ಇದು. ತ್ಯಾಗ ಅಂದ್ರೆ ತ್ಯಾಗವು ನಿನ್ನ ಅಥವಾ ನನ್ನ ನಿರ್ಲಕ್ಷ್ಯ ಅಥವಾ ನಿಂದನೆಗಳಿಗೆ ಸಂಬಂಧ ಇರೋದಿಲ್ಲ. ತ್ಯಾಗ ಅಂದ ತಕ್ಷಣ ಏನೋ ಅದು ನಿರ್ಲಕ್ಷ್ಯ ಮನೋಭಾವನೆ ಅಲ್ಲ. ಬಿಟ್ಕೊಡೋದು ಅಂತ ಹೇಳ್ತೀವಲ್ಲ, ತ್ಯಾಗ ಅಂದ್ರೆ ಬಿಟ್ಕೊಡೋದು ತಾನೆ. ನಿರ್ಲಕ್ಷ್ಯ ಅಥವಾ ನಿಂದನೆಗಳು, ಈ ನಿರ್ಲಕ್ಷ್ಯಕ್ಕೆ ನಿಂದನೆಗಳಿಗೆ ಸಂಬಂಧ ಇಲ್ಲದೆ ಇರುವುದು ತ್ಯಾಗ. ತ್ಯಾಗ ಅಂದ್ರೆ ನಿರ್ಲಕ್ಷ್ಯವೂ ಅಲ್ಲ, ತ್ಯಾಗ ಅಂದ್ರೆ ನಿಂದನೆಗೆ ಒಳಪಟ್ಟಿರೋದು ಅಲ್ಲ. ಯೋಗಕ್ಷೇಮಕ್ಕಾಗಿ ಪೂಜೆ, ಸಹಾಯ, ಅರ್ಪಣೆಗಳನ್ನ ಸಮರ್ಪಿಸುವುದು. ಯೋಗಕ್ಷೇಮಕ್ಕಾಗಿ, ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಈ ಪದ ಬರುತ್ತೆ, ಯೋಗಕ್ಷೇಮಂ ವಹಾಮ್ಯಹಂ. LICಯ ಗುರ್ತು ಕೂಡ, ಒಂದು ಸ್ಲೋಗನ್ ಕೂಡ ಇದು. ಲೈಫ್ ಇನ್ಶೂರೆನ್ಸ್ ಕಂಪನಿಯ ಕಾರ್ಪೊರೇಷನ್ ಏನಿದೆ ಅದರ ಒಂದು ಸ್ಲೋಗನ್, ಉದ್ಘೋಷಣೆ ಕೂಡ ಯೋಗಕ್ಷೇಮಂ ವಹಾಮ್ಯಹಂ. ಯೋಗವೂ ಇದೆ, ಕ್ಷೇಮವೂ ಇದೆ, ಅದೆಲ್ಲವೂ ಕೂಡ ನಮ್ಮ ಕೈಯಲ್ಲಿದೆ ಅಂತ. ಸೊ ಯೋಗಕ್ಷೇಮಕ್ಕಾಗಿ ಪೂಜೆ, ಸಹಾಯ, ಅರ್ಪಣೆಗಳನ್ನ ಸಮರ್ಪಿಸುವುದು, ಇದು ತ್ಯಾಗ. ಇಲ್ಲಿ ಪೂಜೆ ಅಂತಂದ್ರೆ ಮತ್ತೆ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡುವಂತ ಪೂಜೆ ಅಲ್ಲ. ನೋಡಿ, ಆತಿಥ್ಯ ಮಾಡುವಂತಹದ್ದು ಅಂತ ಹೇಳ್ತೀವಿ. ನನಗೆಷ್ಟೇ ಕಷ್ಟ ಇರಬಹುದು, ಬಂದವರಿಗೆ ತಕ್ಷಣ ನೀರು ಕೊಡೋದು. ನಾನು ಬೇರೆ ಬೇರೆ ಕೆಲಸದಲ್ಲಿ ಏನಾದ್ರೂ ಇರಬಹುದು, ಬಟ್ ಬಂದವರನ್ನ ಅಟೆಂಡ್ ಮಾಡುವಂತಹದ್ದು,
ಅಲ್ಲಿಗೆ ನನ್ನ ಕೆಲಸವನ್ನ ಬಿಟ್ಟು ನಾನು ಅವರನ್ನ ಕಾಣುವಂತ ದಟ್ ಇಸ್ ಪೂಜೆ. ಆತಿಥ್ಯ. ಅತಿಥಿ ದೇವೋ ಭವ, ಮಾತೃ ದೇವೋ ಭವ, ಪಿತೃ ದೇವೋ ಭವ, ಗುರು ದೇವೋ ಭವ. ನೋಡಿ, ಇದೆಲ್ಲ ಪೂಜೆನೇ ಇದು. ಅಂದ್ರೆ ನಾವು ಪೂಜೆ ಅಂದ ತಕ್ಷಣ ಮತ್ತೆ ಹೂವು, ಮಂತ್ರಾಸ್ತಿ, ಊದಿನ ಕಡ್ಡಿ, ಮತ್ತೊಂದು ಅಲ್ಲ, ವಿಚಾರಿಸ್ಕೊಳ್ಳೋದು, ಅವರ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು. ನನ್ನ ಎಲ್ಲ ಕೆಲಸಗಳನ್ನ ಬಿಟ್ಟು ಅಂದ್ರೆ ತ್ಯಾಗ ಮಾಡಿ ಸೊ ಅವರನ್ನ ನಿಗಾ ಇಡೋದು, ದಟ್ ಈಸ್ ಸಹಾಯ ಮಾಡೋದು. ಏನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಮಾಡ್ತಕ್ಕಂಥದ್ದು. ನನ್ನಲ್ಲಿ 10 ರೂಪಾಯಿ ಇದೆ, ಇನ್ನೊಬ್ಬರಿಗೆ ಒಂದು ಕಾಫಿ ಬೇಕಾಗಿದೆ, ಆ 10 ರೂಪಾಯಿನಲ್ಲಿಯೇ ಒಂದು ಕಾಫಿಯನ್ನು ಕೊಡಿಸ್ತಕ್ಕಂಥ ತ್ಯಾಗ. ಅರ್ಪಣೆಗಳನ್ನ ಮಾಡುವಂತಹದ್ದು. ನನ್ನ ಹತ್ರ ಹೆಚ್ಚಿಗೆ ಏನಿರುತ್ತೆ ಅದನ್ನ ಕೊಡ್ತಕ್ಕಂಥದ್ದು ಅರ್ಪಣೆ, ಕಾಂಟ್ರಿಬ್ಯೂಟ್ ಮಾಡುವಂತಹದ್ದು. ಅಂಥದ್ದನ್ನ ನಾವು ತ್ಯಾಗ ಅಂತ ಕರಿತೀವಿ. ಇದು ಇಡೀ ಮಾನವ ಜನಾಂಗದ ಯೋಗಕ್ಷೇಮ. ಇದು ಯೋಗಕ್ಷೇಮಕ್ಕಾಗಿಯೇ ಮಾಡುವಂತಹದ್ದು. ಏನೋ ನಾವು ಭಿಕ್ಷೆ ಎತ್ತಬೇಕಾಗುತ್ತೆ, ದುರ್ಭಿಕ್ಷರಾಗ್ತೇವೆ ಅಥವಾ ಬಡವರಾಗಿ ಹೋಗ್ತೇವೆ, ಅದಲ್ಲ. ಇದು ಯೋಗಕ್ಷೇಮಕ್ಕಾಗಿ ಮಾಡುವಂತಹದ್ದು ತ್ಯಾಗ. ಆಧ್ಯಾತ್ಮ ಅರ್ಥದಲ್ಲಿ, ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಅಲ್ಲಿ ತ್ಯಾಗ ಎಂಬುದು ಬ್ರಹ್ಮಾಂಡ ಪ್ರಕೃತಿ ನಿಯಮ. ನಡೀತೆ, ನಮ್ದು ನಿಮ್ದು ಅಲ್ಲ. ಇದು ಇಡೀ ಯೂನಿವರ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಲಾ. ಸ್ಯಾಕ್ರಿಫೈಸ್ ಅನ್ನೋದು ಇಸ್ ಅ ನ್ಯಾಚುರಲ್ ಲಾ, ನೇಚರ್ಸ್ ಲಾ. ನೋಡಿ, ಕೊಡುವಿಕೆಯ ಉತ್ಸಾಹದಿಂದ ಬ್ರಹ್ಮಾಂಡದ ಸರ್ವ ಸೃಷ್ಟಿಗೆ ಪ್ರವೇಶವಾಗುತ್ತೆ. ಆ ಕೊಡುವಿಕೆಯ ದೃಷ್ಟಿ ಏನು ನಮ್ಮಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಆಗ ನಾನು ಬ್ರಹ್ಮಾಂಡದಲ್ಲಿ ನಾನು ಕೂಡ ಒಬ್ಬ ಅಂತ ತಿಳಿತಾ ಹೋಗ್ತೀನಿ. ಇಲ್ಲವಾದ್ರೆ ಇಲ್ಲ, ಲೆಕ್ಕಕ್ಕೆ ಸಿಗಲ್ಲ. ತ್ಯಾಗದಿಂದ ಮಾಡಿದ ಕರ್ಮ ಇದೆಯಲ್ಲ, ತ್ಯಾಗದಿಂದ ಮಾಡಿದ ಕರ್ಮ ಒಂದನ್ನ ಹೊರತುಪಡಿಸಿ ಉಳಿದೆಲ್ಲ ಕರ್ಮಗಳು ಹುಟ್ಟು ಸಾವುಗಳ ಚಕ್ರದಲ್ಲಿ ಬಂಧಿಸುತ್ತದೆ. ತ್ಯಾಗದಿಂದ ಮಾಡಿರ್ತಕ್ಕಂತಹ ಒಂದು ಕರ್ಮ, ಅದನ್ನ ಬಿಟ್ಟು ಬೇರೆ ಏನೇ ಕರ್ಮ ಮಾಡಿದ್ರು ಕೂಡ ನಾವು ಆ ಜನ್ಮ ಹುಟ್ಟು ಜನ್ಮ ಚಕ್ರದಲ್ಲಿ ಸಿಕ್ಕಾಕೊಂಡಿರ್ತೇವೆ. ನೋಡಿ ಎಂಥ ವಿಚಾರ ಇದು. ತ್ಯಾಗದಿಂದ ಮಾಡಿದ ಕರ್ಮ ಒಂದನ್ನ ಬಿಟ್ಟು ಉಳಿದದ್ದು ಏನಾದ್ರೂ ಮಾಡಿ, ನಾ ಹೇಳದ್ನಲ್ಲ, ಒಂದು ಸಹಾಯ ಇರ್ಬೋದು, ಅಥವಾ ಕೊಡುವಿಕೆ ಇರಬಹುದು, ಅಥವಾ ಕೊಡ್ತಕ್ಕಂಥದ್ದು ದಾನದ ರೂಪದಲ್ಲಿ ಇರಬಹುದು, ನನ್ನಲ್ಲಿ ಇರೋದನ್ನೇ ಒಂದಷ್ಟು ಕೊಡ್ತಕ್ಕಂಥದ್ದು ಇರ್ಬೋದು. ಇದೆಲ್ಲವೂ ಕೂಡ ನಾನು ತ್ಯಾಗದಿಂದ ಮಾಡ್ತಾ ಇದ್ದೆ, ತ್ಯಾಗ ಮನೋಭಾವನೆಯಿಂದ ಮಾಡಿದ್ದೆ. ಆದರೆ ಅಲ್ಲಿ ನನಗೆ ಹುಟ್ಟು ಜನ್ಮದ ಚಕ್ರದಲ್ಲಿ ಸಿಕ್ಕಾಕೊಳ್ತಕ್ಕಂಥ ಪ್ರಸಂಗ ಬರೋಲ್ಲ. ಅದು ಬಿಟ್ಟು ಲಾಭಕ್ಕಾಗಿ, ಸ್ವಾರ್ಥಕ್ಕಾಗಿ, ಅಥವಾ ಯಾರನ್ನು ಮೆಚ್ಚಿಸಿಕೊಳ್ಳೋದಕ್ಕಾಗಿ, ಅಥವಾ ನನ್ನನ್ನ ನಾನು ಹೊಗಳಿಸಿಕೊಳ್ಳೋದಕ್ಕಾಗಿ ಮಾಡಿದ್ದೆ ಆದರೆ ಅಲ್ಲಿ ಅದು ಕೂಡ ಕರ್ಮವೇ. ಆದ್ರೆ ಆ ಕರ್ಮದಿಂದ ಮತ್ತೆ ಹುಟ್ಟು ಮತ್ತೆ ಸಾವು ಈ ಚಕ್ರದಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಹಾಗಾಗಿ ತ್ಯಾಗ ಅನ್ನೋ ಶಬ್ದ ಇದೆಯಲ್ಲ, ತುಂಬಾ ದೊಡ್ಡದ ಮಹತ್ವಯುತವಾದದ್ದು. ಅದನ್ನ ನಾವು ಗಮನಿಸಲೇಬೇಕು. ದಟ್ ಈಸ್ ಹಾಗಾಗಿ ಜೀವನದಲ್ಲಿ ನಿನ್ನ ಕೆಲಸವೆಂದರೆ ಮಾಡುವುದು, ನಿರ್ವಹಿಸುವುದು, ವರ್ತಿಸುವುದು. ನೋಡಿ, ಮಾಡೋದು, ನಿರ್ವಹಿಸೋದು, ವರ್ತಿಸೋದು. ಕರ್ಮ ಮಾಡೋದು, ನನ್ನ ಪಾಲಿಗೆ ಬಂದದ್ದನ್ನ ನಾನು ನಿರ್ವಹಣೆ ಮಾಡಲೇಬೇಕು, ಅದರಂತೆ ನಾನು ವರ್ತಿಸಲೇಬೇಕು. ಸೊ ಇನ್ಕಮ್ ಕಡಿಮೆ ಇದೆ, ಮಾಡಲೇಬೇಕು ಕರ್ಮ. ಆ ಕಡಿಮೆ ಇನ್ಕಮ್ ನಲ್ಲಿ ನಾನು ಮ್ಯಾನೇಜ್ ಮಾಡಬೇಕು, ಅದರಂತೆ ನಾನು ವರ್ತಿಸಬೇಕು ನಾನು. ಆದ್ರೆ ಯಾವುದೇ ವೈಯಕ್ತಿಕ ಲಾಭದ ಯೋಚನೆ ಇಲ್ಲದೆ ನಿಸ್ವಾರ್ಥವಾಗಿಯೂ ಸಂಸ್ಕಾರಯುತವಾಗಿಯೂ ಕರ್ಮವನ್ನ ಮಾಡಬೇಕಾಗುತ್ತದೆ. ಅದು ತ್ಯಾಗ. ಲಾಭದ ಯೋಚನೆ ಇಲ್ಲದೆ, ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿ ರಿವಾರ್ಡ್, ಕ್ವಿಡ್ ಪ್ರೋಕೋ ಇಲ್ಲ ಅಲ್ಲಿ. ನಿಸ್ವಾರ್ಥವಾಗಿ, ಸೆಲ್ಫ್ಲೆಸ್ ಆಗಿ, ಸಂಸ್ಕಾರಯುತವಾಗಿ, ತುಂಬಾ ಕಲ್ಚರಲ್ ಆಗಿ. ನೋಡಿ, ಸಂಸ್ಕೃತಿ, ಸಂಸ್ಕಾರ. ನಾನು ನನ್ನ ಕರ್ಮವನ್ನ ಮಾಡಿದ್ದೆ ಆದ್ರೆ 3 ಕಂಡೀಷನ್ ಇದೆ. ಒಂದು, ಲಾಭ ಅಪೇಕ್ಷೆ ಇಲ್ಲ, ಸ್ವಾರ್ಥತೆ ಇಲ್ಲ, ಒಂದು ಸಂಸ್ಕಾರ ತುಂಬಾ ಚೆನ್ನಾಗಿರುತ್ತೆ. ಈ 3ರಿಂದ ನಾನು ಯಾವುದೇ ಕರ್ಮವನ್ನು ಮಾಡಿದ್ರೆ ಅದು ತ್ಯಾಗ ಅಂತ ಅನಿಸ್ಕೊಳ್ಳುತ್ತೆ. ಅದು ನಿಜವಾದ ಕರ್ಮ, ನಿಜವಾದ ತ್ಯಾಗ. ಇದರ ಸಂಬಂಧದಲ್ಲಿ ನಿನ್ನ ಎಲ್ಲ ಕರ್ಮಗಳನ್ನ, ಫಲಗಳನ್ನ ದೈವತ್ವಕ್ಕೆ ಸಮರ್ಪಿಸು.
ಇದರೊಂದಿಗೆ ನಿನ್ನ ವರ್ತನೆಗಳನ್ನು ತ್ಯಾಗ ಮಾಡು ಅಂತ. ನೋಡಿ, ಆ ತ್ಯಾಗಕ್ಕೆ ಆ ಇನ್ಫಿನಿಟಿ ಕೊನೆದು ಎಲ್ಲಿಗೆ ಬಂದಿದೆ ನೋಡಿ. ವರ್ತನೆ ಮಾಡು, ನಿರ್ವಹಿಸು, ಮಾಡು ಅಂತೆಲ್ಲ ಹೇಳ್ತು. ದಟ್ ಇಸ್ ತ್ಯಾಗ ಅಂತ ಹೇಳ್ತು. ನಿಸ್ವಾರ್ಥೆಯಿಂದ ಇರು, ಯೋಚನೆ, ಲಾಭದ ಯೋಚನೆ ಬೇಡ, ಮತ್ತೆ ಸಂಸ್ಕಾರಯುತವಾಗಿರು, ಇದೆಲ್ಲ ಕರೆಕ್ಟ್. ಕೊನೆಗೆ ಅದೆಲ್ಲದರಿಂದ ಬರ್ತಕ್ಕಂಥ ಒಂದು ವರ್ತನೆ ಇದೆಯಲ್ಲ, ಗುಡ್ ಹ್ಯಾಬಿಟ್ ಅಂತ ಕರಿತೀವಿ, ಗುಡ್ ಬಿಹೇವಿಯರ್ ಅಂತೀವಿ, ಬೆಸ್ಟ್ ಬಿಹೇವಿಯರ್ ಅಂತ ಹೇಳ್ತೀವಿ, ವರ್ಚ್ಯೂ ಅಂತ ಹೇಳ್ತೀವಿ, ಕರೆಕ್ಟ್. ಅಂಥದ್ದನ್ನು ಕೂಡ ನೀ ತ್ಯಾಗ ಮಾಡು. ನೋಡಿ, ಅದು ನನ್ನದಲ್ಲ, ಅದು ನನ್ನದಲ್ಲ, ಝೀರೋ. ಅದು ನಿನಗೆ ಆ ಕರ್ಮ ಇದೆಯಲ್ಲ, ಯಾವತ್ತಿಗೂ ಕೂಡ ಸಂಚಯನವಾಗೋದಿಲ್ಲ, ಅಂದ್ರೆ ಕೂಡಿಟ್ಟಿರೋದಾಗೋದಿಲ್ಲ, ಅದು ಖಾಲಿ ಆಗೋಗುತ್ತೆ. ನಿನ್ನ ಕರ್ಮ ಅಲ್ಲಿಗೆ ಖಾಲಿ ಆಗ್ತಾ ಹೋಗುತ್ತೆ ಅಂತ ಅರ್ಥ. ನಾನು ವರ್ತನೆ ನಂದು, ನನ್ನ ವರ್ತನೆ ಚೆನ್ನಾಗಿದೆ, ನಾನು ಚೆನ್ನಾಗಿ ವರ್ತಿಸ್ತಾ ಇದ್ದೇನೆ, ಬಿಹೇವ್ ಮಾಡ್ತಾ ಇದ್ದೇನೆ ಅಂತ ನಾನು ಅಂದ್ಕೊಂಡ್ರೆ ಅಲ್ಲಿಗೆ ಸಂಚಯನ, ಕರ್ಮ ಸಂಚಯನವಾಗುತ್ತೆ, ನನ್ನ ಕರ್ಮ ಕೂಡಿಟ್ಟಂಗಾಗುತ್ತೆ. ಅದನ್ನ ಕಳ್ಕೊಳ್ಳೋದಕ್ಕೆ ಇನ್ನೊಂದು ಜನ್ಮ ತಗೋಬೇಕು. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಸೊ ಹಾಗಾಗಿ ತ್ಯಾಗದ ಅರ್ಥ ತುಂಬಾ ತುಂಬಾ ವಿಶಾಲವಾಗಿದೆ ಅಂತ ಹೇಳ್ತೀನಿ. ನಿನ್ನ ಜೀವನವನ್ನ ಸಮತೋಲನಗೊಳಿಸಬೇಕು. ನೀನು ಪಡೆಯುವುದಕ್ಕಿಂತ ಅಧಿಕವಾಗಿ ನೀಡುವಂತನಾಗು. ನೋಡಿ, ತ್ಯಾಗ ಅಂದ್ರೆ ಅದು ಪಡೆಯೋದಕ್ಕಿಂತ ಅಧಿಕವಾಗಿ ನೀನು ಕೊಡಬೇಕು. ಏನನ್ನೂ ಕೊಡದೆ, ಇದು ತುಂಬಾ ಇಂಪಾರ್ಟೆಂಟ್, ಏನನ್ನೂ ಕೊಡದೆ ನೀನೇನಾದ್ರೂ ಪಡಿತಾ ಇದ್ದೀಯಾ ಅಂತಂದ್ರೆ ಅದು ಕಳ್ಳತನ ಆಗಿರೋ ಹಾಗೆ. ನಾನು ಏನೋ ಪಡಿತಾ ಇದ್ದೀನಿ, ಪಡೆದ ಮೇಲೆ ಒಂದಷ್ಟು ಕೊಡ್ಲೇಬೇಕು. ನಾನು ಕೊಡದೇನೆ ನಾನು ಪಡಿತಾ ಇದ್ದೀನಿ ಅಂತಂದ್ರೆ ಅಲ್ಲಿಗೆ ಬೇರೆಯವ್ರದ್ದು ಅಥವಾ ಮತ್ತೊಂದನ್ನ ನಾನು ಕಳ್ಳತನ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅಂದ್ರೆ ನನ್ನ ವರ್ತನೆ ಏನಾಯ್ತು? ಕಳ್ಳತನ ವರ್ತನೆ ಆಯ್ತು. ನಾವು ಎಷ್ಟಾದ್ರೂ ಸರಿಯೇ, ನೀನು ಒಂದಷ್ಟು ಕೊಡ್ತಾ ಹೋಗು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಸೇವೆಯು ತ್ಯಾಗವೇ. ನಾವು ಸರ್ವಿಸ್ ಅಂತ ಮಾಡ್ತಾ ಇದ್ದೀವಿ. ಈಗ ಸ್ವಾಧ್ಯಾಯ ಯೋಗ ಸೇವೆ, ಡಿಜಿಟಲ್ ಯೋಗ ಸೇವೆ, ಜ್ಞಾನ ಯೋಗ ಸೇವೆ, ಈ ಸೇವೆ ಇದೆಯಲ್ಲ, ಇದು ಕೂಡ ತ್ಯಾಗವೇ. ಯಾಕೆಂದ್ರೆ ಸೇವೆಯಲ್ಲಿ ನಿಜವಾಗಿಯೂ ಕೂಡ ದೈವತ್ವವಿರುತ್ತದೆ. ಆ ಡಿವಿನಿಟಿ ಎಂಬತಕ್ಕಂಥ ಭಾವನೆ ಇದೆ ಅಲ್ಲಿ. ಹಾಸ್ಪಿಟಾಲಿಟಿ ಇರ್ಬೋದು, ಗೌರವದ ಮಾತುಗಳಿರ್ಬೋದು, ಈ ಜ್ಞಾನವನ್ನ ಎಲ್ರಿಗೂ ಕೂಡ ಹಂಚೋಣ ಎಂಬತಕ್ಕಂಥದ್ದು ಇರ್ಬೋದು, 10 ಜನಕ್ಕೆ ಉಪಯೋಗ ಆಗಲಿ ಎಂಬತಕ್ಕಂಥದ್ದು ಇರ್ಬೋದು. ಅಲ್ಲಿ ಡಿವಿನಿಟಿ, ಆ ದೈವತ್ವದ ಲಕ್ಷಣ ಇದೆ. ಹಾಗಾಗಿ ಸೇವಾ ಕಾರ್ಯ ಮಾಡುವುದು ಕೂಡ ಸೂಕ್ಷ್ಮವೇ, ತುಂಬಾ ತುಂಬಾ ಇಂಪಾರ್ಟೆಂಟ್, ತುಂಬಾ ಸೂಕ್ಷ್ಮವಾದದ್ದು. ಹಾಗಾಗಿ ಈ ಒಂದು ಲಾ ಆಫ್ ನೇಚರ್ ಏನ್ ಹೇಳುತ್ತೆ, ಅಗೈನ್ ಒಟ್ಟಾರೆಯಾಗಿ ಲಾ ಆಫ್ ಸ್ಯಾಕ್ರಿಫೈಸ್ ಅನ್ನೋದು ಅಷ್ಟು ಸ್ವಾಭಾವಿಕವಾಗಿರ್ಬೇಕು, ಪವಿತ್ರವಾಗಿರ್ಬೇಕು, ಶುದ್ಧವಾಗಿರ್ಬೇಕು, ಕೊನೆಗೆ ತನ್ನನ್ನ ತಾನು ಅರ್ಪಣೆ ಮಾಡಿಕೊಳ್ಬೇಕು. ಇದು ಮಹಾತ್ಯಾಗ ಅಂತ ಕರೀತಾರೆ. ಇನ್ನೊಂದು ಉದಾಹರಣೆ ತಗೊಬಿಡೋಣ, ಅದರಲ್ಲಿಯೇ ಇನ್ನೊಂದು ಚಾಪ್ಟರ್ ಉದಾಹರಣೆ ತಗೊಬೋಣ. ನನಗೆ ತುಂಬಾ ಇಷ್ಟವಾದದ್ದು ಲಿವಿಂಗ್ ಎ ಡಿವೈನ್ ಲೈಫ್ ಅಂತ ಹೇಳಿ. ಲಿವಿಂಗ್ ಎ ಡಿವೈನ್ ಲೈಫ್, ದೈವಿ ಜೀವನವನ್ನ ಜೀವಿಸು, ದೈವಿ ಜೀವನವನ್ನ ಜೀವಿಸು. ದೈವಿ ಜೀವನ ಅಂದ್ರೇನೆ ಗೊತ್ತು ನಮ್ಗೆ, ದೇವರ ಹಾಗೆ ಜೀವಿಸು ಅಂತ. ದೈವಿ ಗುಣಗಳನ್ನ ಇಟ್ಟುಕೊಂಡು ಜೀವಿಸು ಅಂತ. ದೈವಿ ಗುಣಗಳನ್ನ ಬೆಳೆಸ್ಕೊಳ್ತಾ ನೀನು ದೇವರಾಗು ಅಂತ ಅರ್ಥ. ಅಂದ್ರೆ ದೇವರಂತೆ ಜೀವನ ಮಾಡುದು. ಹಾಗಾದ್ರೆ ದೇವರಂತೆ ಅಂದ್ರೆ ದೇವರು ಯಾರು, ಅಥವಾ ದೇವರು ಅಂತ ಯಾರನ್ನು ಕರಿಬಹುದು? ಆ ದೇವರು ಅನ್ನೋ ಪ್ರಶ್ನೆ ದೊಡ್ಡದದು, ತುಂಬಾ ದೊಡ್ಡದು. ಆದ್ರೆ ಸದ್ಯಕ್ಕೆ ದೇವರು ಅಂತ ಯಾರನ್ನು ಕರಿಬಹುದು? ದೈವಿ ಅಂಶ ಅಂತ ಹೇಳಿ ಯಾರನ್ನು ಕರಿಬಹುದು? ದೈವಿ ಗುಣಗಳು ತುಂಬಿ ತುಳುಕ್ತಾ ಇದಪ್ಪ, ಅದಕ್ಕೋಸ್ಕರ ಇವನು ದೇವರು. ಸಾಮಾನ್ಯವಾಗಿ ಹೇಳ್ತೀವಿ, ತೀರಾ ಕಷ್ಟಕಾಲದಲ್ಲಿ ಒಬ್ಬರು ಯಾರಾದರೂ ಒಂದು ಅನುಕಂಪದಿಂದ, ಕ್ಷಮೆಯಿಂದ ಹತ್ರ ಬಂದು ಸಹಾಯ ಮಾಡಿದ್ರೆ ಆ ಕಷ್ಟವನ್ನ, ಆ ಸಹಾಯವನ್ನ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ತಕ್ಷಣ ಹೇಳೋದು, ದೇವರು ಬಂದ ಹಾಗೆ ಬಂದ್ಯಪ್ಪ,
ತಕ್ಷಣ ಹೇಳೋದು, ಉದ್ಗಾರ ಅದು ಸಾಮಾನ್ಯ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ತುಂಬಾ ಕಷ್ಟದಲ್ಲಿದ್ದಾಗ ಯಾರಾದ್ರೂ ಹೆಲ್ಪ್ ಮಾಡಿದ್ದಾರೆ ಅಂತಂದ್ರೆ ಹೆಲ್ಪ್ ಮಾಡಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಹೆಲ್ಪ್ ಮಾಡಿದ ವ್ಯಕ್ತಿಗೆ ಹೇಳ್ತಕ್ಕಂಥದ್ದು, ಎಸ್ ನಿಜವಾಗ್ಲೂ ಕೂಡ ನೀನ್ ದೇವರಪ್ಪ. ಅಲ್ಲಿಗೆ ಆ ದೇವರು ಅನ್ನೋದಿಕ್ಕೆ, ದೈವಿ ಜೀವನ ಅನ್ನೋದಿಕ್ಕೆ, ದೇವರ ಹಾಗೆ ಜೀವನ ಮಾಡಬೇಕು ಅಂತಂದ್ರೆ ಅಲ್ಲಿ ಕೆಲವು ಲಕ್ಷಣಗಳು, ಇಡೀ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಅನೇಕ ಲಕ್ಷಣಗಳನ್ನ, ವಿಭಿನ್ನವಾಗಿರ್ತಕ್ಕಂಥ ತುಂಬಾ ಡಿಫರೆಂಟ್ ಆಗಿರ್ತಕ್ಕಂಥ ಲಕ್ಷಣ ಇರಬೇಕು, ಒಂದು ಅಭ್ಯಾಸಗಳು ಕೂಡ ಇರಬೇಕು, ಒಂದು ಪ್ರಾಕ್ಟೀಸ್ ಹ್ಯಾಬಿಟ್ ಇರಬೇಕು, ಹ್ಯಾಬಿಚುಯಲ್ ಆಗಿರ್ಬೇಕು, ಇನ್ನೊಂದು ಲಕ್ಷಣಗಳು ಕೂಡ ಗುಣ ಲಕ್ಷಣಗಳು, ಕ್ವಾಲಿಟೀಸ್ ಅಂತ ಕರಿತೀವಿ, ಇರ್ಬೇಕು. ನೋಡಿ ತುಂಬಾ ಸುಲಭವಾಗಿದೆ, ಪಟ್ಟಿ ಮಾಡಿ ದೊಡ್ಡದಾಗಿ ಅದನ್ನ ಎಲ್ಲವನ್ನು ಕೂಡ ನಾವು ಒಂದೊಂದು ವಿಷಯಕ್ಕೆ ಒಂದೊಂದು ಅವರ್ ನಾವು ಮಾತಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ದೈವಿ ಗುಣಗಳಲ್ಲಿ ಅಥವಾ ಅಭ್ಯಾಸಗಳಲ್ಲಿ ಇರಬೇಕಾದ್ರಲ್ಲಿ ನಿರ್ಭಯತೆ, ಭಯ ಇಲ್ಲದೆ ಇರೋದು ಅಂತ ಹೇಳೋದಲ್ಲ, ಭಯವಿಲ್ಲದೆ ಮಾತಾಡ್ದ ತಪ್ಪದು, ನಿರ್ಭಯದಿಂದ ಮಾತಾಡ್ದ ದಟ್ ಇಸ್ ರೈಟ್. ನಿರ್ಭೀತಿಯಿಂದ ಮಾತಾಡೋದು ಸತ್ಯ. ನೋಡಿ, ಭಯ ಇಲ್ಲದೆ ಮಾತಾಡೋದು ಅಲ್ಲಿ ಸುಳ್ಳು ಇರ್ಬೋದು, ವಂಚನೆ ಇರ್ಬೋದು, ಮತ್ತೊಂದಿರ್ಬೋದು. ನಿರ್ಭೀತಿಯಿಂದ, ನಿರ್ಭಯತೆ ಅದು ದೈವಿ ಗುಣ, ಡಿವೈನ್ ಕ್ಯಾರೆಕ್ಟರ್. ಶುದ್ಧತ್ವ, ಇದನ್ನಂತೂ ಪದೇ ಪದೇ ನಾವು ಮಾತಾಡ್ಕೊಳ್ತೀವಿ. ಪಾವಿತ್ರ್ಯತೆ, ಪ್ಯೂರಿಟಿ, ಕ್ಲೆನ್ಲಿನೆಸ್ ಎಲ್ಲೆಲ್ಲಿರ್ಬೇಕು ಅಲ್ಲಿ ಶುದ್ಧತ್ವ, ಎಲ್ಲೆಲ್ಲಿರ್ಬೇಕು? ಒಂದು ಹೃದಯದಲ್ಲಿ, ಹೃದಯದ ಅಂತರಾಳದಿಂದ ಮಾತಾಡಿದ್ರೆ ಆಗ ಅಲ್ಲಿ ಶುದ್ಧತೆ ಇದೆ ಅಂತ ಅರ್ಥ. ಲಿಪ್ ಸಿಂಪತಿ ಮಾತ್ರ ಮಾತಾಡಿದ್ರೆ ಅಲ್ಲಿ ಅಶುದ್ಧತೆ ಇದೆ ಅಂತ. ಭಾವನೆಯಲ್ಲಿ ಶುದ್ಧತೆ, ನೋಡಿ ಎಮೋಷನ್ಸ್, ನಮ್ಮ ಭಾವನೆಗಳಲ್ಲಿ, ಆಟಿಟ್ಯೂಡ್ ನಲ್ಲಿ ಅಲ್ಲಿ ಒಂದು ಶುದ್ಧತ್ವ ಇರಬೇಕು. ಆಲೋಚನೆಗಳಲ್ಲಿ ಪಾವಿತ್ರ್ಯತೆ, ನನ್ನ ಮಾತಿನಲ್ಲಿ, ಇದೆಲ್ಲ ನಮಗೆ ಹಳೆದೆ, ಆದ್ರೆ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಪತ್ರಿಸರು ಕೂಡ ಮತ್ತೆ 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 ಅನೇಕ ರೆಫರೆನ್ಸಸ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ನಮ್ಮ ಕರ್ಮದಲ್ಲಿ, ಮಾಡುವ ಕೆಲಸದಲ್ಲಿ 3 ಗುಣಗಳ ಶುದ್ಧತೆಯಿಂದ, ಕಾಯ ವಾಚ ಮನಸ್ಸು, ಆ ರೀತಿಯಲ್ಲಿ ಶುದ್ಧತೆ ಇರಬೇಕು. ದಾನ ನೀಡುವುದು, ಎಗೈನ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸತ್ಪಾತ್ರ ದಾನ ಅಂತ ಕರಿತೀವಿ. ದಾನ ಮಾಡತಕ್ಕಂಥವರು ಕೂಡ ಸತ್ಪಾತ್ರೆಗಳೇ ಆಗಿರ್ಬೇಕು, ದಾನ ತೆಗೆದುಕೊಳ್ಳೋರು ಕೂಡ ಸತ್ಪಾತ್ರೆಗಳೇ ಆಗಿರ್ಬೇಕು. ಯಾರ್ದೋ ಕಿತ್ಕೊಂಡ್ಬಂದು, ಮೋಸದಿಂದ ಕಿತ್ಕೊಂಡ್ಬಂದು ಇನ್ನೊಬ್ಬರಿಗೆ ಸಹಾಯ ಅಂತ ಹೇಳಿ ದಾನ ಕೊಡೋದು, ಏನೋ ಒಂದು ಹೆಸರು ತಗೊಳ್ಳೋದು, ಅದಲ್ಲ ಅದು. ಅಥವಾ ದಾನ ಕೊಟ್ಟಿದ್ದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಇದ್ರೆ ಅದು ಸರಿಯಾದ ದಾನ ಅಂತ ಆಗೋದಿಲ್ಲ. ಅದು ಇಂದ್ರಿಯ ನಿಗ್ರಹ, ಅಗೈನ್ ವೆರಿ ಇಂಪಾರ್ಟೆಂಟ್. ಒಬ್ಬ ದೈವಿ ಗುಣ, ದೈವಿ ಜೀವನವನ್ನ ನಡೆಸಬೇಕು ಅಂತಂದ್ರೆ ಆ ಇಂದ್ರಿಯ ನಿಗ್ರಹ ತುಂಬಾ ಇಂಪಾರ್ಟೆಂಟ್. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಎಲ್ಲದಕ್ಕಿಂತ ಮುಖ್ಯವಾಗಿ ಮನಸ್ಸು, ಈ 11 ಇಂದ್ರಿಯಗಳನ್ನ ನಾನು ನಿಗ್ರಹದಲ್ಲಿ, ನಿಯಂತ್ರಣದಲ್ಲಿ ಇಟ್ಟುಕೊಂಡಿರಬೇಕು. ಅದಕ್ಕೆ ಸೇವಕನಾಗಿ ಅಲ್ಲ, ಅದಕ್ಕೆ ಯಜಮಾನನಾಗಿ ನಾನಿರ್ಬೇಕು. ತ್ಯಾಗ, ಅಗೈನ್ ಇಷ್ಟೊತ್ತುವರೆಗೂ ನಾವು ಹೇಳಿದ್ವಿ, ಅದರಲ್ಲಿ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕ ಪ್ರಜ್ಞೆಯ ಮೂಲಕ ಮಾಡುವಂತಹ ತ್ಯಾಗ. ಆಧ್ಯಾತ್ಮಿಕ ಪ್ರಜ್ಞೆ, ಸ್ಪಿರಿಚುವಲ್ ಕಾನ್ಶಿಯಸ್ ನಲ್ಲಿ ನಾನು ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥ ಸದ್ಗ್ರಂಥಗಳ ಪಠಣ. ಇವತ್ತು ಏನು ಸ್ವಾಧ್ಯಾಯ ಯೋಗ ನಡೀತಾ ಇದೆ, ಇದು ದೈವಿ ಜೀವನದ ಒಂದು ಲಕ್ಷಣ. ಇದು ಸದ್ಗ್ರಂಥಗಳು, ಬೇರೆಯದನ್ನ ನಾವು ಪುಸ್ತಕಗಳು ಅಂತ ಕರಿತೀವಿ, ಇಲ್ಲಿ ಕೃತಿಗಳು ಅಂತ ಕರಿತೀವಿ, ಸದ್ಗ್ರಂಥಗಳು ಅಂತ ಕರಿತೀವಿ. ಸದ್ಗ್ರಂಥಗಳು ಸತ್ಯವಾದ ವಾಕ್ಯಗಳನ್ನ, ಅನುಭವಗಳನ್ನ, ವಿಚಾರಗಳನ್ನ ಕೊಡ್ತಕ್ಕಂಥ ಗ್ರಂಥ ಇದು. ಆ ಸದ್ಗ್ರಂಥಗಳನ್ನ ಪಠಣ ಮಾಡಬೇಕು, ಸ್ವಾಧ್ಯಾಯ ಆಗಿಂದಾಗೆ ಆಗಿಂದಾಗೆ ಆಗಿಂದಾಗೆ. ಲೆಟ್ ದ ಲೈಟ್ ಕಮ್ಸ್ ಫ್ರಮ್ ಆಲ್ ದ ಸೈಡ್ಸ್ ಅಂತ ಆಣೋ ಭದ್ರ ಶೃಣ್ವಂತಿ ಅಂತ ಹೇಳಿ ಒಂದು ಕಡೆ ಉಪನಿಷತ್ತಿನ ವಾಕ್ಯ ಇದೆ. ಜ್ಞಾನ ಎಂಬತಕ್ಕಂಥದ್ದು ಯಾವ ದಿಕ್ಕಿನಿಂದಲಾದ್ರೂ ಬರ್ಲಿ ನಾವು ತಗೊಳ್ಬೇಕು. ಇವತ್ತು ಪತ್ರಿ ಸರ್ ಮಾಡ್ತಾ ಇರೋದು ಅದೇ ಕೆಲಸನೇ. ಥಿಯೋಸಾಫಿಕಲ್ ಸೊಸೈಟಿ, ಎಸ್ ಬರ್ಲಿ, ಓಶೋ ಬರ್ಲಿ,
ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಬರ್ಲಿ, ನೋಡಿ ಎಲ್ಲರನ್ನೂ ಕೂಡ ತೆಗೆದುಕೊಂಡು ಅಲ್ಲಿ ಏನೋ ಒಂದು ಹೊಸದನ್ನ ಕಲಿಯುವಂತಹ ಅಂಶ ಇರುತ್ತೆ, ತಗೊಳ್ಬಹುದು, ತಗೊಳ್ಬೇಕಾಗತ್ತೆ. ಹಾಗೆ ಪುಸ್ತಕಗಳನ್ನ ಐ ಮೀನ್ ಗ್ರಂಥಗಳನ್ನ, ಸದ್ಗ್ರಂಥಗಳನ್ನ, ಕೃತಿಗಳನ್ನ ಅಭ್ಯಾಸ ಮಾಡುವಂತದ್ದಾಗಬೇಕು. ಅದು ಅಭ್ಯಾಸದಲ್ಲಿ ಇದ್ರೆ ದೈವಿ ಗುಣ. ನೇರ ನಡೆ ಮತ್ತೆ ನುಡಿ ಇರ್ಬೇಕು. ಹುಂಬುತನ ಇರಬಾರ್ದು, ನಾಚಿಕೆ ಇರಬಾರ್ದು, ಅಥವಾ ಏನೋ ಒಂದು ಶೈನೆಸ್ ಇರಬಾರ್ದು. ಸತ್ಯವನ್ನ ಹೇಳೋದಿಕ್ಕೆ ಭಯ ಇಲ್ಲ. ನೇರ ನುಡಿಯಲ್ಲಿ ಸಮಗ್ರವಾಗಿ ತೆಗೆದುಕೊಳ್ಬೇಕು, ಮತ್ತೆ ಪ್ರಾಮಾಣಿಕವಾಗಿ ಹೇಳಬೇಕು. ಯಾರೋ ಒಬ್ಬರ ದೃಷ್ಟಿಯಲ್ಲಿ ಹೇಳುವಂತದ್ದಲ್ಲ, ಇಡೀ ಸಮಾಜ, ಇಡೀ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಹೇಳಬೇಕು. ಮತ್ತೆ ಪ್ರಾಮಾಣಿಕತೆ ಇರ್ಬೇಕಲ್ಲಿ, ರೈಟ್? ಸತ್ಯ, ಅಹಿಂಸೆ, ಕೋಪರಹಿತತೆ, ಹೇಗೆ ನಿರಾಕರಣೆ, ಲಗತ್ತು ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲದೆ ಇರೋದು, ಯಾವುದಕ್ಕೂ ಕೂಡ ಅಂಟಿಕೊಳ್ಳಬಾರದು. ಅಂಟಿಕೊಂಡ್ರು ಅಂಟಿಕೊಳ್ಳದೇ ಇರುವ ಹಾಗಿರ್ಬೇಕು. ಪದ್ಮ ಸಂಭವ. ಸೊ ಪದ್ಮದ ಎಲೆ ಏನಿದೆ ಅಥವಾ ಹೂವಿನಿದೆ, ಅದ್ರ ಮೇಲೆ ಅದು ಕೆಸರಿದೆ, ಕೆಸರಿನಲ್ಲಿ ಅಂಟ್ಕೊಳ್ಳೋದಿಲ್ಲ ಅದು. ಸೊ ಹಾಗೆ ಸಮತ್ವ, ಯೋಗ ಸಮತ್ವ. ನೋಡಿ, ಯೋಗ ಅಂದ್ರೇನೆ ಸಮತ್ವವಾಗಿ ಇರ್ತಕ್ಕಂಥ, ಅಂದ್ರೆ ಸಮಾನತೆ, ಎಲ್ಲರೂ ಒಂದೇ ಎನ್ನುವ ಭಾವನೆ ಬರಬೇಕು. ಅಂದ್ರೆ ಎಲ್ಲರೂ ಕೂಡ ಆತ್ಮಗಳೇ, ಶರೀರ ಅಲ್ಲ. ಸೊ ಆ ರೀತಿಯಲ್ಲಿ ಕರುಣೆ, ಕಂಪ್ಯಾಷನ್ ಇರಬೇಕು. ಆಸೆ ರಹಿತವಾಗಿರ್ಬೇಕು, ಏನು ಆಸೆ ಪಡೆಯೋ ಹಾಗೆ ಇಲ್ಲ, ಯಾವುದಕ್ಕೂ ಆಸೆ ಪಡೋ ಹಾಗಿಲ್ಲ. ಬಂದದ್ದನ್ನ ತಗೊಳ್ಬೇಕು, ಸುಮ್ಮನೆ ಬರ್ದೇ ಇರೋದನ್ನ ಯಾಕೆ ಬರ್ಲಿಲ್ಲ ಪ್ರಶ್ನೆ ಮಾಡೋ ಹಾಗಿಲ್ಲ. ಬಂತು, ಯಾಕೆ ಬಂತು, ನೋ ಪ್ರಶ್ನೆ, ನೋ ಕ್ವಶನ್. ಬುದ್ಧ ಅವನು ಹೇಳಿದ್ದು ಮುಖ್ಯವಾಗಿ ಆಸೆಯೇ ದುಃಖಕ್ಕೆ ಕಾರಣ ಅಂತ. ಆದ್ರೆ ನಮ್ಮವರು ಸ್ವಲ್ಪ ಅದನ್ನ ತಿರುಗಿಸ್ಬಿಟ್ಟು ನಮ್ಮ ಅನುಕೂಲಕ್ಕೋಸ್ಕರ ದುರಾಸೆಯೇ ದುಃಖಕ್ಕೆ ಕಾರಣ ಅಂತ. ಆಸೆ ಇರ್ಲಿ, ದುರಾಸೆ ಬೇಡ, ಬಟ್ ಅದಲ್ಲ. ಅದು ಮಿನಿಮಮ್ ಒಂದು ಆಸೆಯೂ ಕೂಡ ಇರಬಾರ್ದು, ಅದು ದೈವಿ ಲಕ್ಷಣ. ಅದು ಅದೇ ರೀತಿ ಸಂಭಾವಿತನಾಗಿರ್ಬೇಕು, ಗೌರವಸ್ಥ ವ್ಯಕ್ತಿ ಆಗಿರ್ಬೇಕು. ಎಲ್ಲರೂ ಕೂಡ ಅವನನ್ನ ಕಂಡ ತಕ್ಷಣ ಗೌರವಿಸುವಂತ ವ್ಯಕ್ತಿ ಲಕ್ಷಣ, ವ್ಯಕ್ತಿತ್ವ ಇರಬೇಕು. ಚಂಚಲ ಮನಸ್ಸು ಇರಬಾರ್ದು. ಚಂಚಲ ಮನಸ್ಸು ನಿಗ್ರಹದಲ್ಲಿರ್ಬೇಕು. ಒಂದು ನಿಗ್ರಹದಲ್ಲಿರ್ತಕ್ಕಂಥ ಮನಸ್ಸು ಮತ್ತೆ ಮತ್ತೆ ಚಂಚಲವಾಗಬಾರ್ದು, ಆ ಕಡೆ ಈ ಕಡೆ ಹೋಗ್ಬಾರ್ದು, ಏರಿಳಿತ ಆಗಬಾರ್ದು. ಸೊ ಒಂದೇ ಕಡೆ. ಕ್ಷಮೆ ವಿಶೇಷ. ಕ್ಷಮೆ ಅನ್ನೋದು ನಾವ್ ಹೇಳ್ತೀವಿ, ಅದು ದೌರ್ಬಲ್ಯ ಅಲ್ಲ, ಅದೊಂದು ಮಹಾಶಕ್ತಿ. ಆ ಮಹಾಶಕ್ತಿಯ ಜೊತೆಯಲ್ಲಿ ನಾನಿರ್ಬೇಕು. ಅದೇ ರೀತಿ ಧೈರ್ಯ. ನೆಕ್ಸ್ಟ್ ಸ್ವಚ್ಛತೆ. ಸ್ವಚ್ಛತೆ ಯಾಕೆ ಅಂತಂದ್ರೆ ನಮ್ಮಲ್ಲಿ ಹೇಳ್ತೀವಲ್ಲ, ವೇರ್ ದೆರ್ ಈಸ್ ಕ್ಲೈನ್ಲಿನೆಸ್ ದೆರ್ ಈಸ್ ಅ ಗಾಡ್ ಅಂತ. ಕ್ಲೈನ್ಲಿನೆಸ್ ಈಸ್ ನೆಕ್ಸ್ಟ್ ಟು ದ ಗಾಡ್ ಅಂತ. ಸೊ ಆ ರೀತಿಯಲ್ಲಿ ಎಲ್ಲಿ ಸ್ವಚ್ಛತೆ ಇದೆ ಅಲ್ಲಿ ದೈವತ್ವ ಇದೆ, ದೈವಿಕತೆ ಇದೆ ಅಂತ. ದಟ್ ಈಸ್. ಮತ್ತೆ ಜಂಬ, ಅದೇ ಅಹಂಕಾರ ಮತ್ತೊಂದು ಇರೋ ಹಾಗಿಲ್ಲ. ಉತ್ಸಾಹ ಮತ್ತೆ ಚೈತನ್ಯ, ಹುರುಪು ಸದಾ ತುಂಬಿ ತುಳುಕ್ತಾ ಇರಬೇಕು. ಲೇಜಿನೆಸ್ ಅನ್ನೋದು ಇರಬಾರ್ದು, ಸೋಮಾರಿತನ ಅನ್ನೋದು ಇರಲೇಬಾರ್ದು. ಯಾವಾಗ ಕೂಡ ಹುಮ್ಮಸ್ಸಿರ್ಬೇಕು, ಹುರುಪು ಇರಬೇಕು, ಉತ್ಸಾಹ ಇರಬೇಕು. ಅದ್ರ ಜೊತೆಯಲ್ಲಿ ನಮ್ರತೆ ಇರಬೇಕು, ಅಂದ್ರೆ ವಿನಯ ಅಥವಾ ಸೌಮ್ಯತೆ ಇರಬೇಕು. ನಮ್ರತೆ, ಸೊ ತುಂಬಾ ಮೃದುತ್ವ ಅಂತ ಹೇಳ್ತೀವಿ ಅದನ್ನ. ಮೃದುತ್ವ ಇರಬೇಕು, ವಿನಯ ಇರಬೇಕು, ಸೌಮ್ಯತೆ ಇರಬೇಕು. ಆರೋಪ ರಹಿತದಿಂದ ಇರಬೇಕು, ಕಳಂಕ ಇರೋ ಹಾಗಿಲ್ಲ. ಒಂದು ಔನ್ಸ್ನಷ್ಟು ಕೂಡ ಆ ವ್ಯಕ್ತಿಯ ಮೇಲೆ ಒಂದು ಕಳಂಕವೂ ಕೂಡ ಇರಬಾರದು. ಕಳಂಕ ರಹಿತವಾಗಿ ಅಥವಾ ಆರೋಪ ರಹಿತವಾಗಿ, ಅವಮಾನ ರಹಿತವಾಗಿ ಇರ್ತಕ್ಕಂಥದ್ದಾಗಿರ್ಬೇಕು. ಕಠೋರತೆ ಇರಬೇಕು. ಕಠೋರತೆ ಅಂದ್ರೆ ಇದನ್ನ ನಾವು ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ ತಪಸ್ಸು ಅಂತ ಹೇಳ್ತೀವಿ. ತಪಸ್ಸು ಅಂದ್ರೆ ತುಂಬಾ ಗಟ್ಟಿಯಾದ ಒಂದು ದೃಢ ನಿಶ್ಚಯ ಇರಬೇಕು. ದೃಢ ನಿಶ್ಚಯ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ವಾಲ್ಮೀಕಿ. ಸೊ ಮೊದಲು ಏನಾಗಿದ್ದ, ಆಮೇಲೆ ಏನಾದ, ಅದು ಎಂಥ ಸ್ಥಿತಿಯಲ್ಲಿ ಕಠೋರವಾಗಿ ಕಠೋರ ತಪಸ್ಸನ್ನ ಮಾಡದ ಅಂತ ಹೇಳ್ತೀವಲ್ಲ. ಸೊ ಆ ರೀತಿಯಲ್ಲಿ ಕಠೋರ ಪ್ರತಿಜ್ಞೆ. ಅದೇ ರೀತಿ ಅಚಲತೆ ಇರಬೇಕು. ಎಲ್ಲಿ? ಆತ್ಮದ ರೀತಿಯಲ್ಲಿ ಅಚಲತೆ ಇರಬೇಕು ನಮ್ಮಲ್ಲಿ. ಸೊ ಒಟ್ಟಾರೆಯಾಗಿ ಈ ಎಲ್ಲ ಗುಣಗಳನ್ನ ನಾನೊಬ್ಬ ಸಮಗ್ರವಾಗಿ ಪಡೆದುಕೊಂಡಿದ್ದೆ ಆದರೆ ನಾನು ದೈವಿ ಜೀವನದಲ್ಲಿ ನಾನು ಜೀವಿಸಬಹುದು. ನೋಡಿ, ಜಸ್ಟ್ ಪಾಯಿಂಟ್ಸ್ ಕೆಲವು. ಈ ಪಾಯಿಂಟ್ಸ್ ಮೂಲಕ ಸೊ ಒಟ್ಟಾರೆಯಾಗಿ
ಇಡೀ ರೋಡ್ ಮ್ಯಾಪ್ಸ್ ಟು ಸೆಲ್ಫ್ ರಿಯಲೈಸೇಷನ್ ಅಂತ ಪುಸ್ತಕ ಏನು ಜಾಕ್ ಹಾಲೆ ಬರ್ದಿರ್ತಕ್ಕಂಥದ್ದಿದೆ. ಸೊ ಅದರಲ್ಲಿ ಈ 65 ವಿಮರ್ಶಾ ವಿಷಯಗಳೇನಿವೆ, ಆ ವಿಷಯಗಳನ್ನ ವಿಮರ್ಶೆ ಮಾಡ್ತಕ್ಕಂಥದ್ದೇನಿದೆ, ಆ ವಿಷಯಗಳನ್ನ ತುಂಬಾ ಸ್ಥೂಲವಾಗಿ, ನೇರವಾಗಿ, ಎಲ್ಲರಿಗೂ ಅರ್ಥವಾಗುವ ಹಾಗೆ ಕೊಟ್ಟಿರ್ತಕ್ಕಂಥದ್ದಿದೆ. ಅಂದ್ರೆ ನಾವು ವಿಶ್ಲೇಷಣೆ ನಾವು ಮಾಡ್ಕೊಳ್ಬೇಕಷ್ಟೇ. ಆ ವಿಶ್ಲೇಷಣೆ ಮಾಡ್ಕೊಳ್ಳೋದಿಕ್ಕೆ ಆ ಪುಸ್ತಕದ ಜೊತೆಗೆ ಮತ್ತಷ್ಟು ಬೇರೆ ಬೇರೆ ಪುಸ್ತಕಗಳನ್ನ ಓದಲೇಬೇಕು. ಒಂದೇ ಪುಸ್ತಕವನ್ನು ಓದೋದಲ್ಲ. ಸೊ ಅನೇಕ ಪುಸ್ತಕಗಳನ್ನು ಓದಿದಾಗ ಎಸ್ ಇಂಥದ್ದು ಹೀಗೆ ಹೀಗೆ ಹೀಗೆ. ಸೊ ಆ ರೀತಿಯಲ್ಲಿ ಈ ಒಂದು ಪುಸ್ತಕ ನನಗೆ ಅಚ್ಚುಮೆಚ್ಚು ಅಂತ ಅನಿಸ್ತು. ಇಂಥದ್ದು ಬೇಕಾದಷ್ಟಿದೆ, ಬೇರೆ ಬೇರೆ ಪುಸ್ತಕಗಳು ಇದೆ, ಅಚ್ಚುಮೆಚ್ಚು ಅನಿಸ್ಕೊಂತ ಇತ್ತೀಚೆಗೆ ಓದಿರ್ತಕ್ಕಂಥದ್ದು ಅದಕ್ಕೆ ಹಂಚ್ಕೋಬೇಕು ಅಂತ ಅನಿಸ್ತು. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ಒಂದು ಅವಕಾಶ ಈ ಸ್ವಾಧ್ಯಾಯ ಯೋಗ 108 ದಿನಗಳ ಏನು ಕಾರ್ಯಕ್ರಮ ಇದೆ, ಡಿಜಿಟಲ್ ಯೋಗ ಕಾರ್ಯಕ್ರಮ, ಜೊತೆಯಲ್ಲಿ ಮಹಾದ್ರಷ್ಟ ಟ್ರಸ್ಟ್ ಏನಿದೆ, ಇವರು ನಮಗೆ ಅವಕಾಶವನ್ನು ಮಾಡಿಕೊಟ್ರು. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ, ನಾನು ವಂದನೆಗಳನ್ನ ಸಲ್ಲಿಸ್ತಾ, ಯಾಕೆಂದ್ರೆ ಏನಾದ್ರೂ ಪ್ರಶ್ನೆಗಳು ಅಥವಾ ಇನ್ನೇನಾದ್ರೂ ಇದ್ರೆ ಮಾತಾಡ್ಕೊಂಬೋಣ, ಅಥವಾ ವಿಶೇಷವಾದ ಇನ್ನೇನಾದ್ರೂ ಬೇಕು ಅಂತಂದ್ರೆ ತಿಳಿದಿದ್ದನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳೋದಿಕ್ಕೆ ಸಿದ್ಧವಾಗಿರ್ತೇನೆ ಅಂತ ಹೇಳ್ತಾ ಸದ್ಯಕ್ಕೆ ಈ ಮಾತುಗಳನ್ನ ನಾನು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ತಮಗೂ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್ ಕ್ಲಾಸು. ಎಸ್, ಸಮಾಜದಲ್ಲಿ ಯಾವ ತರ 4 ಪ್ರಕಾರ ಜನರು ಇರ್ತಾರೆ, ಎಸ್, ಸಹನೆ ಅಂದ್ರೆ ಏನು, ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಬದುಕಬೇಕು, ದೇವ್ರನ್ನ ನಾವೇ ದೇವ್ರು ಅನ್ನೋ ಸತ್ಯನ ಯಾವ ರೀತಿ ತಿಳಿಸೋ ಮಾರ್ಗನ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಅದನ್ನ ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಸತ್ಯವನ್ನು ತಿಳ್ಕೊಳಕ್ ಸಾಧ್ಯನೇ. ಥ್ಯಾಂಕ್ ಯು ಸರ್. ಬಹಳ ಕ್ಲಿಯರ್ ಆಗಿತ್ತು, ಡಿಫ್ರೆಂಟ್ ಆಗಿತ್ತು. ಈ ಸ್ವಾಧ್ಯಾಯ ಯೋಗದಲ್ಲಿ ಈ ನಿಮ್ಮ ಸಬ್ಜೆಕ್ಟ್ ಬಹಳ ಡಿಫ್ರೆಂಟ್ ಆಗಿತ್ತು ಸರ್. ಸರ್ ಕ್ವಶನ್ ಆನ್ಸರ್ ಸೆಷನ್ ಕೇಳೋಣ ಸರ್, ಯಾರಾದ್ರೂ ಇದೆ? ಕೇಳಿ ಯಾರಾದ್ರೂ. ಮಾಸ್ಟರ್ಸ್ ಯಾರಾದ್ರೂ ಕ್ವಶನ್ಸ್ ಇದ್ದೆ, ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಗಳಿದ್ರೆ ಅಥವಾ ನೀವೇನಾದ್ರೂ ಫೀಡ್ಬ್ಯಾಕ್ ಹೇಳಬೇಕು ಅಂದಿದ್ರೆ ಹೇಳ್ಬಹುದು. ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೇಸ್ ಮಾಡಿ. ಕ್ವಶನ್ಸೇ ಕೇಳಬೇಕು ಅಂತ ಇಲ್ಲ, ಇದರ ಜೊತೆಗೆ ತಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯ ಅಥವಾ ಈ ಅವಕಾಶನ ನಾವು ವಿನಿಯೋಗ ಮಾಡ್ಕೋಬೇಕು. ಯಾಕಂದ್ರೆ ಮತ್ತೆ ಮತ್ತೆ ಸ್ವಾಧ್ಯಾಯ ಯೋಗ ಬರಲ್ಲ, ಮತ್ತೆ ಮತ್ತೆ ನಮಗೆ ವರಹಮೂರ್ತಿ ಸರ್ ಸಿಗೋದಿಲ್ಲ. ಸೊ ಇದ್ದ ಅವಕಾಶನ ನಾವು ಉಪಯೋಗ ಮಾಡ್ಕೊಳ್ಳೋಣ. ಸೊ ಮಾಸ್ಟರ್ಸ್ ಕೇಳ್ರಿ, ಕ್ವಶನ್ ಕೇಳ್ರಿ. ಮಾಸ್ಟರ್ಸ್ ಕ್ವಶನ್ಸ್ ಏನಾದ್ರೂ ಇದೆನಾ? ಏನಾದ್ರೂ ಡೌಟ್ಸ್? ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಕೇಳಬಹುದು ಮಾಸ್ಟರ್ಸ್. ಮೆಡಿಟೇಷನ್ ನಡೆಯುತ್ತಾ ಈಗ? ಹಾ ಸರ್, ಮೆಡಿಟೇಷನ್ ಇದೆ. ಎಸ್, ಬೇಕಾದ್ರೆ ಈಗ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ ಆ ನಂತರ ಬೇಕಾದ್ರೆ ಮತ್ತೆ ಏನಾದ್ರು ಹಾ ಕ್ವಶನ್ ಕೇಳೋಣ ಸರ್. ఒక 15 ಮಿನಿಟ್ಸ್ ಕೂಡ್ಸ್ರಿ ಸರ್, ನೀವೇ ಮಾಡ್ತೀರಿ ಸರ್ ಧ್ಯಾನ. ಓಕೆ. ಆತ್ಮೀಯರೇ, ಒಂದು 15 ನಿಮಿಷಗಳ ಕಾಲ ನಾವು ಧ್ಯಾನ ಸ್ಥಿತಿಗೆ ಹೋಗುವ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ರಿಲ್ಯಾಕ್ಸಿಂಗ್ ಆಗಿ ಕೂತ್ಕೊಳ್ಳಿ, ಆರಾಮ್ಸೆ ಕೂತ್ಕೊಳ್ಳಿ. ಸಿಟ್ ಇನ್ ಎ ಕಂಫರ್ಟಬಲ್ ಪೋಸ್ಚರ್. 2 ಕಾಲುಗಳನ್ನ ಕ್ರಾಸ್ ಮಾಡಿ, ಕ್ರಾಸ್ ಯುವರ್ ಫೀಟ್. ಕನ್ನಡಕ ಹಾಕಿದ್ರೆ ಅದನ್ನ ತೆಗೆದಿಟ್ಬಿಡಿ. ಎರಡೂ ಕೈಗಳ ಬೆರಳುಗಳನ್ನ ಒಂದಲ್ಲೊಂದು ಸೇರಿಸಿ ಆರಾಮ್ಸೆ ಸ್ವಾಭಾವಿಕವಾಗಿ, ವಿತೌಟ್ ಎನಿ ಕೊಯರ್ಷನ್. ಎರಡೂ ಕಣ್ಣುಗಳನ್ನ ಸಹಜವಾಗಿ, ತುಂಬಾ ಸಹಜವಾಗಿ, ಸ್ವಾಭಾವಿಕವಾಗಿ ಕ್ಲೋಸ್ ಮಾಡುವ, ನಿಧಾನವಾಗಿ. ರಿಲ್ಯಾಕ್ಸ್ ಯುವರ್ ಸೆಲ್ಫ್. ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗಿ ಆರಾಮ್ಸೆ ಇರಿ. ಎಲ್ಲ ಯೋಚನೆಗಳನ್ನ ಬಿಟ್ಟುಬಿಡಿ. ಸದ್ಯಕ್ಕೆ ಯಾವ ಆಲೋಚನೆಯೂ ಕೂಡ ಬೇಡ. ಸಹಜವಾಗಿ, ಸ್ವಾಭಾವಿಕವಾಗಿ ನಿಮ್ಮ ಉಸಿರಾಟ ನಡೀತಾ ಇದೆ. Breathing should be natural, easy, tender, peaceful, tranquil.
ಸಹಜವಾಗಿ ಸ್ವಾಭಾವಿಕವಾಗಿ ನಡೆಯುತ್ತಿರುವ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನು ಕೊಡಿ. Observe your each inhale and exhale breath. No chanting of mantras, ಓಂಕಾರ. ಈ ಸಂದರ್ಭದಲ್ಲಿ ಯಾವುದೇ ಮಂತ್ರದ ಉಚ್ಚಾರಣೆಯಾಗಲಿ ಓಂಕಾರದ ಅಥವಾ ಜಪವಾಗಲಿ ಬೇಡ. ಯೋಗ ನಿರ್ವಿಷಯಂ ಮನಃ. ಯೋಗವೆಂದರೆ ಧ್ಯಾನ, ಧ್ಯಾನವೆಂದರೆ ಮನಸ್ಸಿನಲ್ಲಿ ಯಾವುದೇ ವಿಧವಾದ ವಿಷಯಗಳು ಆಲೋಚನೆಗಳು ಇಲ್ಲದಿರುವ ಸ್ಥಿತಿ. Be with your breath. Don't open your eyes kindly. ನಿಮ್ಮ ಉಸಿರಿನ ಮೇಲೆಯೇ ಗಮನವಿರಲಿ. Don't follow any thoughts whatsoever. ಎಂಥದೇ ಆಲೋಚನೆ ಬರಲಿ ಅದನ್ನು ಹಿಂಬಾಲಿಸೋದು ಬೇಡ. ಆತ್ಮಶುದ್ಧಿಗಾಗಿ, ಭಾವಶುದ್ಧಿಗಾಗಿ, ಚಿಂತನೆಯ ಶುದ್ಧಿಗಾಗಿ, ಬುದ್ಧಿ ಶುದ್ಧಿಗಾಗಿ ಧ್ಯಾನ. ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕಾಗಿ ಧ್ಯಾನ. ಸರಿಯಾಗಿ ಆಲೋಚನೆ ಮಾಡಲು, ಸರಿಯಾಗಿ ಭಾವಿಸಲು, ಸರಿಯಾಗಿ ವರ್ತಿಸಲು ಹಾಗೂ ಸರಿಯಾಗಿ ಮಾತನಾಡಲು ಧ್ಯಾನ. Our breath is our guru. Our breath is our energy. Be with your breath, that is guru, and get more and more energy, that is cosmic energy. ನಮ್ಮ ಶ್ವಾಸವೇ ನಮ್ಮ ಗುರು, ನಮ್ಮ ಶ್ವಾಸವೇ ಚೈತನ್ಯ. ಶ್ವಾಸವೆಂಬ ಗುರುವಿನ ಜೊತೆಯಲ್ಲಿ ಇರೋಣ. ಅಧಿಕ ಚೈತನ್ಯವನ್ನ, ವಿಶ್ವಪ್ರಾಣ ಶಕ್ತಿಯನ್ನ ಪಡಿತಬಹುದು. ಯೋಗ ಚಿತ್ತ ವೃತ್ತಿ ನಿರೋಧ. ಪತಂಜಲಿ ಮಹರ್ಷಿ. ಯೋಗವೆಂದರೆ ಧ್ಯಾನ, ಧ್ಯಾನವೆಂದರೆ ಚಿತ್ತದ ವೃತ್ತಿಯನ್ನ ನಿರೋಧಿಸುವುದು. ಮನಸ್ಸಿನಲ್ಲಿ ಯಾವುದೇ ವಿಧವಾದ ಆಲೋಚನೆಗಳು ಇಲ್ಲದಿರುವ ಸ್ಥಿತಿ. The first and foremost important law of meditation is emptying the mind. ಧ್ಯಾನದ ಮೊಟ್ಟ ಮೊದಲ ನಿಯಮ ಮನಸ್ಸನ್ನ ಶೂನ್ಯಗೊಳಿಸೋದು, ಖಾಲಿಗೊಳಿಸೋದು. To make mind empty, the simple technique is observing our breath continuously. ಮನಸ್ಸನ್ನ ಶೂನ್ಯ ಮಾಡಿಕೊಳ್ಳಲು ಸುಲಭವಾದ ಒಂದು ಮಾರ್ಗ ನಮ್ಮ ಉಸಿರಾಟದ ಜೊತೆಯಲ್ಲಿ ನಾವಿರೋದು. Try to become one with your breath. ಪ್ರಯತ್ನ ಮುಂದುವರಿಲಿ.
ಉಸಿರಾಟದ ಜೊತೆಯಲ್ಲಿ ಏಕವಾಗುವ ಪ್ರಯತ್ನ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂದ್ರೆ ಬಿಡುಗಡೆ. ಎಲ್ಲ ಸಮಸ್ಯೆಗಳಿಂದ, ಕಷ್ಟಗಳಿಂದ, ದುಃಖಗಳಿಂದ ಬಿಡುಗಡೆ. ಜ್ಞಾನಾಗ್ನಿ ದಗ್ಧ ಕರ್ಮಾಣಿ. ಧ್ಯಾನದಿಂದ ಬರುವ ಜ್ಞಾನ ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ದಗ್ಧ ಮಾಡುವುದು, ಸುಟ್ಟು ಹಾಕುತ್ತೆ, ಇಲ್ಲದಂತೆ ಮಾಡುತ್ತೆ. Be with your breath. ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ, ಆಚಾರ್ಯರ ಸಾಂಗತ್ಯ, ಇದು ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕೆ ಬುನಾದಿ. ಪ್ರತಿನಿತ್ಯ ಧ್ಯಾನ, ನಿರಂತರವಾಗಿ ಸಜ್ಜನ ಸಾಂಗತ್ಯ, ಸದ್ಗ್ರಂಥಗಳ ಪಠಣ, ಆಚಾರ್ಯರ ದರ್ಶನ ಸಾಂಗತ್ಯ. One hour deep meditation is equal to 6 hours sleep. ಒಂದು ಗಂಟೆಯ ಸರಿಯಾದ ಧ್ಯಾನ 6 ಗಂಟೆಗಳ ನಿದ್ದೆಗೆ ಸಮ. We are all gods. ನಾವೆಲ್ಲರೂ ಕೂಡ ದೇವರುಗಳೇ. ಆ ಸತ್ಯವನ್ನ ತಿಳಿಯಲಿಕ್ಕಾಗಿ ಧ್ಯಾನ. ದೈವಿ ಗುಣಗಳನ್ನ ಸಂಪಾದನೆ ಮಾಡಿಕೊಳ್ಳೋದಕ್ಕಾಗಿ ಧ್ಯಾನ. ಎಲ್ಲರನ್ನು ಸಮವಾಗಿ ಕಾಣಲಿಕ್ಕೆ, ಕಾಣುವ ಲಕ್ಷಣವನ್ನ ಬೆಳೆಸ್ಕೊಳ್ಳೋದಿಕ್ಕೆ ಧ್ಯಾನ. Don't open your eyes. Be with your breath. Become one with your breath. ಶ್ವಾಸಾನುಸಂಧಾನ. ಧ್ಯಾನದಿಂದ ಜ್ಞಾನದ ವೃದ್ಧಿ, ಮೇಧಸ್ಸು ವಿಸ್ಡಮ್ ಅಭಿವೃದ್ಧಿ, ತನ್ಮೂಲಕ ಆಧ್ಯಾತ್ಮ ಪ್ರಗತಿ ಮತ್ತೆ ಆತ್ಮ ಸಾಕ್ಷಾತ್ಕಾರ. ಆಧ್ಯಾತ್ಮಿಕ ಪ್ರಗತಿಗಾಗಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಜ್ಞಾನದ ವೃದ್ಧಿಯನ್ನ, ಮೇಧಸ್ಸಿನ ವೃದ್ಧಿಯನ್ನ ಅಧಿಕ ಮಾಡಿಕೊಳ್ಳಲೇಬೇಕು. ಲಾಸ್ಟ್ 1 minute, ಕೊನೆಯ 1 ನಿಮಿಷ. ಡೋಂಟ್ ಓಪನ್ ಯುವರ್ ಐಸ್. ಯಾರು ಕೂಡ ಕಣ್ತೆಗೆಬೇಡಿ. Be with your breath.
ಎಸ್, ಲಾಸ್ಟ್ 10 seconds. ಡೋಂಟ್ ಓಪನ್ ಯುವರ್ ಐಸ್. ಯಾರು ಕೂಡ ಕಣ್ ತೆಗಿಬೇಡಿ. ಕೊನೆಯ 10 ಸೆಕೆಂಡ್ಗಳು ಮಾತ್ರ. 9, 8, 7, 6, 5, 4, 3, 2, 1, 0. ನಿಧಾನವಾಗಿ ಎರಡೂ ಕೈಗಳನ್ನ ಎರಡು ಕಣ್ಣುಗಳ ಮೇಲೆ 5 ಸೆಕೆಂಡ್ಸ್ ಹಾಗೆ ಇಟ್ಕೊಳ್ಳಿ. 5, 4, 3, 2, 1, 0. ನಿಧಾನವಾಗಿ ಕೈ ತೆಗೆದು ನಿಧಾನವಾಗಿ ಕಣ್ಣುಗಳು ಮುಗಿಸಿ. ಧ್ಯಾನಕ್ಕೋಸ್ಕರ ಎಲ್ಲ ಮಾಸ್ಟರ್ಸ್ಗೋಸ್ಕರ ಒಂದು ಅಭಿನಂದನೆಯ ಚಪ್ಪಾಳೆ. ನೀವೇ ನಿಂತ್ಕೊಂಡು ನೋಡಿದ್ರೆ ಸರ್, ನೀವೇನ್ ಚೇಂಜಸ್ ಕಾಣ್ತೀರಾ ಧ್ಯಾನಕ್ಕೆ ಮುಂದೆ, ಧ್ಯಾನದ ನಂತರ? ಖಂಡಿತ ಒಳ್ಳೆ ಪ್ರಶ್ನೆ. ಇದನ್ನ ಸ್ವಾಧ್ಯಾಯ ಅಂತ ಕರಿತೀವಿ, ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಂತ. ನನ್ನ ಬಗ್ಗೆ ನಾನೇ ಮೌಲ್ಯಮಾಪನ ಮಾಡಿಕೊಂಡಿದ್ದೆ ಆದ್ರೆ ಖಂಡಿತ ಅನೇಕ ವಿಷಯಗಳಲ್ಲಿ ಬದಲಾವಣೆಯನ್ನ ನಾನು ಕಂಡುಕೊಂಡಿದ್ದೇನೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ಮಕಾಂಡಗಳು. ಸೊ ಇದರಲ್ಲಿ ನಂಬಿಕೆ ಹೊರಟೋಗಿದೆ ಈಗ. ಯಾಕೆಂದ್ರೆ ನಮ್ದು ಸಂಪ್ರದಾಯಸ್ಥ ಕುಟುಂಬ. ತಂದೆ ಅವರು ತುಂಬಾ ಆಚಾರ ವಿಚಾರಗಳನ್ನ ತುಂಬಾ ಅದರ ಫ್ಯಾಮಿಲಿಯ ಜೊತೆಯಲ್ಲಿ ನಾನು ಬೆಳೆದಿದ್ದು. ಸೊ ಹಾಗಾಗಿ ಅಂಥದ್ದೆಲ್ಲವೂ ಕೂಡ ಅರ್ಥ ಇಲ್ಲದ್ದು. ಈಗ ಫಾರ್ ಎಕ್ಸಾಂಪಲ್ ತಿಥಿ ಮಾಡೋದು ಅಂತ ಹೇಳ್ತೀವಿ, ನಮ್ಮಲ್ಲಿ ತುಂಬಾ ದೊಡ್ಡ ಆಚಾರ. ಅದು ಮಾಡ್ಲೇಬೇಕು, ಅವಶ್ಯಕತೆ, ಅದು ತಪ್ಪಿಸ್ಕೊಳ್ಳಂಗೆ ಇಲ್ಲ. ಬಟ್ ಧ್ಯಾನಕ್ಕೆ ಬಂದ ಮೇಲೆ, ಈ ಸತ್ಸಂಗದಲ್ಲಿ ಪಾಲ್ಗೊಂಡ ಮೇಲೆ, ಈ ಜ್ಞಾನ ಸಿಕ್ಕದ ಮೇಲೆ ಪದ ಶ್ರಾದ್ದ ಅಂತ ಏನಿದೆ, ಶ್ರಾದ್ದ ಅನ್ನೋ ಪದಕ್ಕೆ ಒಂದು ವಿನೂತನವಾದ ಅಥವಾ ರಿಯಲ್ ಆದ ಅರ್ಥ ಸಿಕ್ತು ನನಗೆ. ಶ್ರಾದ್ದ ಅಂದ್ರೆ ಹಿರಿಯರು, ದೊಡ್ಡವರು ಅಥವಾ ಜೊತೆಯಲ್ಲಿ ಇರ್ತಕ್ಕಂಥವ್ರನ್ನ ಇದ್ದಾಗ, ಬದುಕಿದ್ದಾಗ ಚೆನ್ನಾಗಿ ನೋಡ್ಕೊಳ್ಳೋದು ನಿಜವಾದ ಶ್ರಾದ್ದ ಅಂತ ಹೇಳಿ. ಬದುಕಿದ್ದಾಗ ಚೆನ್ನಾಗಿ ವೈಮನಸ್ಸೆ ಇಲ್ದಿರ, ದ್ವೇಷ ಇಲ್ದಿರ, ಅಸೂಯೆ ಇಲ್ದಿರ, ಪ್ರೀತಿಯಿಂದ ನೋಡಿಕೊಳ್ಳುವಂತದ್ದು ಇದೆಯಲ್ಲ, ಅದು ನಿಜವಾದ ಶ್ರಾದ್ದ ಅಂತ ಹೇಳಿ. ಅದು ನನಗೆ ಮಹತ್ತರವಾದ ಬದಲಾವಣೆಯನ್ನ ತಂತು. ಈಗ ಏನಿದ್ರು ಕೂಡ ಸ್ವಾಧ್ಯಾಯ, ಸತ್ಸಂಗ, ಧ್ಯಾನ, ಆಚಾರ್ಯರ ಸಾಂಗತ್ಯ, ನಾನು ಇದರಲ್ಲೇ ಪೂರ್ಣವಾದಿ ನಂಬಿಕೆ ಇಟ್ಟಿದ್ದೀನಿ. ಅಂಡ್ ಎರಡನೇದಾಗಿ ಇನ್ನೊಂದು ಏನಂದ್ರೆ, ಹೀಗೆ ಒಂದು 8 ವರ್ಷಗಳ ಹಿಂದೆ ಮಗಳು ಅಚಾನಕ್ ಆಗಿ 2ನೇ ಡೆಲಿವರಿ ಟೈಮ್ ನಲ್ಲಿ ಸತ್ಲು. ಅದಕ್ಕೆ ಮೊದಲು ಯಾರು ಸತ್ತಿದ್ರೆ ತುಂಬಾ ದುಃಖ, ಒಂದು ರೀತಿಯ ದಿನಗಟ್ಲೆ, ತಿಂಗಳಗಟ್ಲೆ, ಅಯ್ಯೋ ಹಿಂಗಾಗೋಯ್ತು ಹಂಗಾಗೋಯ್ತು, ಬೇಕಾದಷ್ಟು ಅದ್ರ ಬಗ್ಗೆ ಮಾತಾಡ್ಕೊಳ್ಳೋದು ಎಲ್ಲ. ಬಟ್ ಧ್ಯಾನಕ್ಕೆ ಬಂದ ಮೇಲೆ ಒಂದು 3 ವರ್ಷ ಆಗಿತ್ತು. ಆಗ ಮಗಳ ಜೊತೆ ಒಂದು 2 ನಿಮಿಷ ನನಗೆ ಅನ್ಸಿಲ್ಲ ಅಂತ ಅರೆ ಹಿಂಗಾಗೋಯ್ತೆ, ಮಗಳಿಗೆ ಹಿಂಗಾಗೋಯ್ತೆ, ಬದುಕಿ ಬಾಳ್ಬೇಕಾಗಿತ್ತು 2 ನಿಮಿಷ. ಆ 2 ನಿಮಿಷ ಆದ್ಮೇಲೆ ತಪ್ಪು ಮಾಡ್ತಾ ಇದ್ದೀನಿ. ಬಿಕಾಸ್ ಬೋತ್ ಆರ್ ಆತ್ಮಾಸ್, ಶರೀರ ಅಲ್ಲ, ಆತ್ಮ ಸ್ವರೂಪಿಗಳು. ಸೊ ಶರೀರ ಬಿಟ್ಟಿರ್ಬೋದಷ್ಟೇ, ಶರೀರ ಹೊರಟೋಗಿದೆ, ಆತ್ಮ ಇದ್ದೇ ಇದೆ. ಅದರಿಂದ ನಾನು ತುಂಬಾ ಸಂತೋಷವಾಗಿ ಆರಾಮ್ಸೆ ಇದ್ದೆ. ಸೊ ಈ ತರದ್ದು ಬಹಳಷ್ಟು ಬದಲಾವಣೆಗಳು ನನ್ನಲ್ಲಿ ಆಗಿದೆ. ಅದೇ ಸರ್, ಅಂದ್ರೆ ನಿಮ್ ಜೀವನದಲ್ಲಿ ನೀವು ಆಚರಣೆಯಲ್ಲಿ ಇಟ್ಟಿದ್ದೀರಾ ಸರ್, ಅದು ಗ್ರೇಟ್ ವಿಷಯ. ಆಚರಣೆ ತಂದುಕೊಂಡಿದ್ದೀರಾ. ಅದೇ ಆಚರಣೆ ಮಾಡ್ತಾ ಇರೋದನ್ನೇ ನಿಜವಾದ ಪಿರಮಿಡ್ ಮಾಸ್ಟರ್ ಸರ್. ಸರ್, ನಾವು ಇವಾಗ ಈ ಸೆಷನ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದ ಸರ್. ಓಕೆ ಸರ್, ಥ್ಯಾಂಕ್ ಯು.